ಯಾರೆಲ್ಲ ಅಬ್ಜೆಕ್ಷನ್ ಯಾಕಂದ್ರೆ ಜನ ಬರ್ತಕ್ಕಂಥದ್ದು ಏನ್ ಜನ ಕಾಸ್ಟ್ಲಿ ಅನ್ಬೋದು. ಓಕೆ, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಆಲ್. ಎಲ್ರಿಗೂ ನಮಸ್ಕಾರ. ಇವತ್ತಿನ DXN ವೀಕ್ಲಿ ಟ್ರೈನಿಂಗ್ ಸೆಷನ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ನಮ್ಮ ಮಾಲ್ತೇಶ್ ಸರ್ ಹೇಳ್ದಂಗೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಬೇಕಾಗಿರುವಂಥದ್ದು. ನಾವು ಪ್ರತಿ ವೀಕ್ಲಿ ನಿಮಗೆ ಒಂದು ಟ್ಯೂಸ್ಡೇ ನಿಮಗೆ ನಾಲೆಡ್ಜ್ ಕೊಡ್ತಾ ಇದ್ದರೆ, ಒಂದು ಫ್ರೈಡೇ ಸೆಷನಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ. ಯಾಕೆಂದರೆ ಟ್ರೈನಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾಕೆಂತೇಳಿ ಈ ಒಂದು ಇಂಡಸ್ಟ್ರಿಯಲ್ಲಿ ನಾವು ಸಕ್ಸಸ್ ಪಡಿಬೇಕು. ನಾವು ಬರುವಂಥ ಒಂದು ಚಾಲೆಂಜಸ್ಸನ್ನು ನಾವು ಅದನ್ನು ಎದುರಿಸ್ಬಿಟ್ಟು ಅದನ್ನು ಫೇಸ್ ಮಾಡಿಬಿಟ್ಟು ಅದಕ್ಕೆ ಸರಿಯಾಗಿ ನಾವು ಕ್ಲಾರಿಫಿಕೇಶನ್ ಕೊಡ್ತಾ ನೆಕ್ಸ್ಟ್ ನಾವು ಹಂತದಲ್ಲಿ ಬೆಳೆಯೋದ್ರಿಂದ ಮಾತ್ರ ಈ ಒಂದು ಇಂಡಸ್ಟ್ರಿಯಲ್ಲಿ ನಾವು 100% ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಟಾಪಿಕ್ ಬಂದು ನಿಮಗೆ ಹೌ ಟು ಓವರ್ಕಮ್ ಅಬ್ಜೆಕ್ಷನ್ಸ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. ಇದು ಪಾರ್ಟ್ 1 ಅಂತ. ಯಾಕೆಂದರೆ ಒಂದು ಪಾರ್ಟಲ್ಲಿ ಮುಗಿಯಲ್ಲ, ಸಾಕಷ್ಟು ನಿಮಗೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ಸ್ಗಳು ಬರ್ತವೆ. ಹೇಗೆ ನಾವು ಆಕ್ಷೇಪಗಳನ್ನು ಹೇಗೆ ನಾವು ಅದನ್ನು ಹ್ಯಾಂಡ್ಲ್ ಮಾಡೋದು ಇಂಡಸ್ಟ್ರಿ ಒಳಗಡೆ, ಅದನ್ನು ಹೇಗೆ ನಿಭಾಯಿಸೋದು ಅನ್ನೋದನ್ನು ನಾವು ಫಸ್ಟ್ ಕಲಿಬೇಕು. ಸಾಕಷ್ಟು ಜನ, ಎಷ್ಟೋ ಜನ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗನ್ನ ಕ್ವಿಟ್ ಮಾಡೋದಾಗಿರ್ಬೋದು, ಡೈರೆಕ್ಟ್ ಸೆಲ್ಲಿಂಗಿಂದ ಅವ್ರು ಹೊರಗಡೆ ಹೋಗುವಂಥದ್ದು ಇರೋದು ಏನು ಕಾರಣ ಅಂತ ಹೇಳಿದ್ರೆ, ಅವರಿಗೆ ಬರುವಂಥ ಸಾಕಷ್ಟು ಈ ಅಬ್ಜೆಕ್ಷನ್ಸ್. ಜನಗಳೊಟ್ಟಿಗೆ ಹೋದಾಗ ಅಥವಾ ಪ್ರಾಸ್ಪೆಕ್ಟಿಂಗ್ ಮಾಡ್ತೀವಿ ಅಥವಾ ಹೋಮ್ ಮೀಟಿಂಗ್ ಮಾಡ್ತೀವಿ, ಒಂದು ಪ್ರಾಡಕ್ಟ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಹೋದಾಗ ಸಾಕಷ್ಟು ಜನ ಯಾಕೆ ನಮಗೆ ತುಂಬ ಅಬ್ಜೆಕ್ಷನ್ಸ್ ಕೇಳ್ತಾರೆ. ಇದರಿಂದ ನಾವೇನು ಮಾಡ್ತೀವಿ, ನಿರಾಶವಾದಕ್ಕೆ ಹೋಗ್ಬಿಡ್ತೀವಿ, ಆತ್ಮವಿಶ್ವಾಸದ ಕೊರತೆ ನಮಗೆ ಎದುರಾಗ್ತದೆ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ನಾವು ನೋಡಿ ಇವತ್ತು ಮೀಟಿಂಗ್ ಯಾಕೆ ಅಟೆಂಡ್ ಆಗಬೇಕಂದ್ರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಥವೆಲ್ಲ ನಾವು ತಿಳ್ಕೊಂಡಾಗ, ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡ್ಕೊಂಡಾಗೆ ಮಾತ್ರ ನಾವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನಮ್ಮ ಜರ್ನಿಯನ್ನು ಆರಾಮದಾಯಕವಾಗಿ ಮಾಡ್ಬೋದು. ಈಗ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾವು ಒಂದು ಬೆಂಗಳೂರು ಹೋಗಬೇಕು ಅಥವಾ ಯಾವುದೋ ಒಂದು ಮುಂಬೈ ಸಿಟಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ನಮಗೆ ಫಸ್ಟ್ ನಾಲೆಡ್ಜ್ ಇರಬೇಕು, ಎಲ್ಲಿಂದ ಎಲ್ಲಿ ಹೋಗಬೇಕು. ಫಸ್ಟ್ ನಾವು ಟ್ರೈನಲ್ಲಿ ಹೋದರೆ ಎಲ್ಲಿಂದ ಯಾವ ರೀತಿ ಹೋಗಿ ತಲುಪಬೇಕು, ಅಲ್ಲಿ ಎಲ್ಲಿ ಇಳಿಬೇಕು, ಅಲ್ಲಿಂದ ನಾವು ನೆಕ್ಸ್ಟ್ ಅಥವಾ ಟ್ರೈನಿಗೆ ಹೋಗ್ಬೇಕಾ, ಸಿಟಿ ಬಸ್ಸಿಗೆ ಹೋಗ್ಬೇಕಾ, ಆಟೋದಲ್ಲಿ ಹೋಗ್ಬೇಕಾ, ಈ ಡೈರೆಕ್ಷನ್ಗೆ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ನಮಗೆ ಮೊದಲು ನಾಲೆಡ್ಜ್ ಇದ್ದರೆ, ಆ ಸ್ಕಿಲ್ ಇದ್ದರೆ ತುಂಬ ನಾವು ಆರಾಮದಾಯಕವಾಗಿ ಯಾವ ರೀತಿ ಹೋದರೆ ನಮಗೆ ನಮ್ಮ ಜರ್ನಿ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಗೊತ್ತಿದ್ರೆ ಮಾತ್ರ ನಾವು ಒಂದು ಆ ಪ್ಲೇಸನ್ನು ತಲುಪ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಹೆಂಗೋ ಹೋಗಬೇಕು ನೋಡೋಣ ಅಂತ ನಾವು ಹೊರಟ್ಬಿಟ್ಟಿವಿ, ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಜರ್ನಿ ಅನ್ನೋದು ತುಂಬ ನಮಗೆ ಕಷ್ಟದಾಯಕವಾಗಿರ್ತದೆ. ಹಾಗೆ ನಾವೇನು ಮಾಡ್ತೀವಿ, ಆ ಜರ್ನಿ ಮಾಡೋದನ್ನೇ ಕ್ವಿಟ್ ಮಾಡ್ತೀವಿ, ಅಥವಾ ರಿವರ್ಸ್ ಬರೋದಾಗಿರ್ಬೋದು, ಅಥವಾ ಈ ರೋಡ್ ಸರಿಯಿಲ್ಲ, ಈ ಬಸ್ ಸರಿಯಿಲ್ಲ, ಈ ಗೌರ್ಮೆಂಟ್ ಸಿಸ್ಟಮ್ ಸರಿಯಿಲ್ಲ, ಈ ಒಂದು ವ್ಯವಸ್ಥೆನೇ ಸರಿಯಿಲ್ಲ ಅಂಥೇಳಿ ಬೇರೆಯವ್ರ ಮೇಲೆ ನಾವು ಹಾಕ್ಬಿಡ್ತೀವಿ. ಇದರಲ್ಲಿ ನಾವು ಸಕ್ಸಸ್ ಕಾಣ್ಲಿಕ್ಕೆ ಆಗೋದಿಲ್ಲ ಈ ಇಂಡಸ್ಟ್ರಿಯಲ್ಲಿ. ಇದೇ ರೀತಿ ಅಬ್ಜೆಕ್ಷನ್ಸ್ ಬರ್ತವೆ ಪ್ರತಿಯೊಂದು ಇಂಡಸ್ಟ್ರಿ ಇರ್ಬೋದು, ಬರೀ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಯಾವುದೇ ನಾವು ಒಂದು ಓನ್ ಕಂಪ್ನಿ ಮಾಡಿಕೊಂಡು ಜನಗಳೊಟ್ಟಿಗೆ ಹೋದಾಗ 100% ಅಬ್ಜೆಕ್ಷನ್ಸ್ ಅಂತೂ ಬಂದೇ ಬರುತ್ತೆ, ರಿಜೆಕ್ಷನ್ಸ್ ಬಂದೇ ಬರುತ್ತೆ. ಫಸ್ಟರ್ ಎಲ್ಲರೂ ಈ ಇಂಡಸ್ಟ್ರಿಗೆ ಬಂದಾಗ ತಿಳ್ಕೊಳ್ಬೇಕೇನಪ್ಪ ಅಂದರೆ, ಯಾರೇ ಸ್ಪಾನ್ಸರ್ ಇದ್ದೀರಿ ಅಂತ ಹೇಳಿದ್ರೆ, ಒಬ್ಬ ಡಿಸ್ಟ್ರಿಬ್ಯೂಟರ್ ಹೊಸಬ್ರು ಬಂದಿದ್ದಾರೆ ಅಂದರೆ ಫಸ್ಟ್ ಇದನ್ನು ನಾವು ಫೇಸ್ ಮಾಡೋದು, ಇದನ್ನು ಓವರ್ಕಮ್ ಮಾಡುವಂಥದ್ದನ್ನು ನಮ್ಮ ಜನಗಳಿಗೆ ನಾವು ಫಸ್ಟ್ ತಿಳಿಸ್ಬೇಕು, ನಾವು ನಾಲೆಡ್ಜ್ ಕೊಡಬೇಕು. ಈ ರೀತಿ ನಿಮಗೆ ಅಬ್ಜೆಕ್ಷನ್ಸ್ ಬಂದಾಗ ನೀವು ಯಾವ ರೀತಿ ಅವರಿಗೆ ಆನ್ಸರ್ ಮಾಡಬೇಕು, ಯಾವ ರೀತಿ ಅವರನ್ನು ಅದನ್ನು ನಿಭಾಯಿಸಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು. ನೆಕ್ಸ್ಟ್ ಪಾರ್ಟಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ಅಬ್ಜೆಕ್ಷನ್ಗಳು ಬರುತ್ತೆ ಅಂತ ಆಲ್ರೆಡಿ ನಮಗೆ ಗೊತ್ತಿರಬೇಕು. ಈ ರಿಜೆಕ್ಷನ್ಸ್ ಇಲ್ಲದಲೇ ಯಾವುದೇ ಬಿಸ್ನೆಸ್ ಪ್ರಪಂಚದಲ್ಲಿ ರನ್ ಆಗಿರೋ ಯಾವ ಉದಾಹರಣೆಗಳು ಇಲ್ಲ. ಹೇಳಿದ ತಕ್ಷಣನೇ ಪದಾರ್ಥವನ್ನು ತಗೊಳ್ಳೋದು, ನಾವು ಹೋಗಿದ ತಕ್ಷಣನೇ ಬಿಸ್ನೆಸ್ಗೆ ಜನ ಬಂದ್ಬಿಡುವಂಥ ಯಾವ ಟೆಕ್ನಾಲಜಿ ಆಗಲಿ, ಯಾವ ಒಂದು ಮಾಧ್ಯಮದ ಯಾವುದೇ ಒಂದು ಇರ್ಬೋದು, ನಿಮಗೆ ಎಲ್ಲೂ ಕೂಡ ನಿಮಗೆ ಬಂದಂಥ ಉದಾಹರಣೆಗಳಿಲ್ಲ. ಯಾಕೆಂತ ನೋಡಿ, ನಾವೀಗ ಒಂದು DXN ಕಂಪ್ನಿ, ನಾವು ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆಗಿರ್ಬೋದು, ನಾವೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಜನಗಳಿಗೆ ಪ್ರಾಡಕ್ಟ್ ಮೂಮೆಂಟ್ ಮಾಡ್ಲಿಕ್ಕೆ ಹೋಗ್ತೀವಿ, ಅಥವಾ ಜನಗಳಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತಿಳಿಸ್ಲಿಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಅದನ್ನು ನಾವು ತಿಳ್ಕೊಬೇಕು ಫಸ್ಟ್, ನಾವು ಕೂಡ ಒಬ್ಬರು ಕನ್ಸ್ಯೂಮರ್ ಅಂತ. ಬೇರೆ ಒಂದು ಕಂಪನಿಗೆ, ಬೇರೆ ಒಂದು ಪದಾರ್ಥಕ್ಕೆ ನಮ್ಮ ಹತ್ರ ಬಂದ ನಾವೆಷ್ಟು ಸುಲಭವಾಗಿ ಎಲ್ಲದನ್ನು ಅಕ್ಸೆಪ್ಟ್ ಮಾಡಿಬಿಡ್ತೀವ. ನಮ್ಮ ಮನೆಗೆ ಒಬ್ಬ ಸೇಲ್ಸ್ಮ್ಯಾನ್ ಬರ್ತಾನೆ, ಅವನೆಲ್ಲ ಪದಾರ್ಥ ಹೇಳಿದ ತಕ್ಷಣ ನಾವು ತೊಗೊಂಡ್ಬಿಡ್ತೀವ? ಸಾಧ್ಯ ಇಲ್ಲಲ್ಲ. ಈಗ ಯಾರೋ ಒಬ್ಬ TV ಮಾಡೋಣ ಅಥವಾ ಯಾರೋ ಒಬ್ಬ ವಾಟರ್ ಪ್ಯೂರಿಫೈಯರ್ ಸೇಲ್ ಮಾಡೋನು ಬರ್ತಾನೆ ಅಂತ ಇಟ್ಕೊಳ್ಳಿ. ಅವ್ನು ಹೇಳಿದ ತಕ್ಷಣ ಅವ್ನ ಕಂಪ್ನಿ ನೀವು ಒಪ್ಕೊಂಡು ತೊಗೊಂಡ್ಬಿಡ್ತೀರಾ? ನಾವು ಅಬ್ಜೆಕ್ಷನ್ ಮಾಡಲ್ವಾ? ನಾವು ಅವನಿಗೆ ರಿಜೆಕ್ಷನ್ ಹೇಳ್ತೀವಿ. ನಾವು ಕೂಡ ಸಾಕಷ್ಟು ಕ್ವಶನ್ಸ್ ಕೇಳ್ತೀವಿ. ಅಲ್ಲಿ ಆಫರ್ ಆ ಥರ ಇದೆ, ಅವ್ರ ಕಂಪ್ನಿ ಇದೆ, ನಿಮ್ಮ ಕಂಪ್ನಿ ಯಾಕಿದು, ನಾವು ನೋಡಿದ್ದೀವಿ, ಈ ಥರ ಸಾಕಷ್ಟು ಸರ್ವಿಸ್ ಹೆಂಗಿದೆ, ಹೀಗಿದೆ, ಲಾಟ್ ಆಫ್ ಏನೇನೋ ಕೇಳ್ತೀವಿ. ಯಾವುದೊಂದು ಮಾರ್ಕೆಟಿಗೆ ಹೋಗ್ತೀವಿ, ಅವನೇನೋ ಒಂದು ನಮಗೆ ಒಂದು ಪ್ರಾಡಕ್ಟ್ನ ಮೂಮೆಂಟ್ ಮಾಡೋಕ್ಕೆ ಬರ್ತಾನೆ ನಮ್ಮ ಹತ್ರ, ನಾವು ಕೂಡ ರಿಜೆಕ್ಷನ್ ಮಾಡ್ತೀವಿ. ಯಾಕೆಂತಂದರೆ ನಾವೆಲ್ಲರೂ ಕೂಡ ಪೀಪಲ್, ಎಲ್ಲರೂ ಕೂಡ ಜನಗಳೇ ಆಗಿದ್ದೀವಿ, ನಾವು ಕೂಡ ಮನುಷ್ಯರಾಗಿದ್ದೀವಿ. ನಮಗೆ ಹೇಗೆ ಭಾವನೆಗಳಿರ್ತದೋ ಹಾಗೆ ಕೂಡ ನಮ್ಮ ಎದುರುಗಡೆ ಇರುವಂಥ ಒಬ್ಬ ವ್ಯಕ್ತಿಯ ಭಾವನೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು
ತುಂಬ ನಗುಮುಖದಿಂದ ಜನಗಳಿಗೆ ಈ ಅಬ್ಜೆಕ್ಷನ್ನ ನಿವಾರಿಸಲಿಕ್ಕೆ ನಾವು ಮುಂದಾಗ್ತೀವಿ. ನಾವು ಇನ್ನೊಂದೇನಪ್ಪ ಅಂದರೆ, ಈಗ ನಾವು ಫೀಲ್ಡಿಗೆ ಹೋದಾಗ ನಾವು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಬಾರ್ದು. ಇಂಡಸ್ಟ್ರಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇದು ಓಕೆ, ನಾವು ಇದೊಂದು ಪ್ರಾಡಕ್ಟ್ ಮೂವ್ಮೆಂಟ್ ಮಾಡ್ತಾ ಇದ್ದೀವಿ, ಒಂದು ಜನಗಳನ್ನ ಇವತ್ತು ಇನ್ವೈಟ್ ಮಾಡ್ತೀವಿ, ಒಂದು ಪ್ರಾಸ್ಪೆಕ್ಟ್ ಮಾಡ್ತೀವಿ ಅಂತ ಹೋದಾಗ ನಮಗೆ ಓವರ್ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲೆಲ್ಲದೂ ಕೂಡ ಯಾವುದೇ ರಂಗ ಆಗಿರ್ಬೋದು ರೇಷಿಯೋ ವರ್ಕೌಟ್ ಆಗ್ತದೆ. ಎಲ್ಲರೂ ಕೂಡ ಹೇಳಿದ ಕೂಡ ತೊಗೊಳ್ತಾ ಇದ್ರೆ ಇಷ್ಟೊಂದು ಜನ ಎಷ್ಟೊಂದು ಕಷ್ಟಪಟ್ಟು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡುವಂಥ ಅವಶ್ಯಕತೆನೇ ಇರಲಿಲ್ಲ. ಹಾಗಾಗಿ ನಾವು ಬರುವಂಥ ಅಬ್ಜೆಕ್ಷನ್ಸನ್ನು ಯಾವ ರೀತಿ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ನಿಂತಿರ್ತದೆ. ಇಲ್ಲಿ ನಾವು ಕೆಲವೊಂದು ಫಸ್ಟ್ ಒನ್ ಯಾವ ರೀತಿ ಎಲ್ಲ ಅಬ್ಜೆಕ್ಷನ್ಸ್ ಬರ್ತದೆ, ಅದರ ಮುಖಾಂತರ ಯಾವ ರೀತಿ ನಾವು ನಿಭಾಯಿಸೋದನ್ನು ಕಲ್ಕೋಬೇಕು ಅಂತ ಹೇಳಿ ಈ ಒಂದು ಸೆಷನ್ ಮುಖಾಂತರ ನನಗೆ ತಿಳಿದಂಥ ಮಟ್ಟಿಗೆ ನಾನು ಅರ್ಥ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಪ್ರಯತ್ನವನ್ನು ಪಡ್ತೀನಿ. ಹಾಗಾದರೆ ನೋಡೋಣ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಯಾವ ರೀತಿ ಎಲ್ಲ ಚಾಲೆಂಜಸ್ ಬರ್ತದೆ ಅಂತ. ಓಕೆ, ಆ್ಯನ್ ಅಬ್ಜೆಕ್ಷನ್ ಈಸ್ ನಾಟ್ ಎ ರಿಜೆಕ್ಷನ್, ಇಟ್ ಈಸ್ ಸಿಂಪ್ಲಿ ಎ ರಿಕ್ವೆಸ್ಟ್ ಫಾರ್ ಮೋರ್ ಇನ್ಫಾರ್ಮೇಷನ್. ಅಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ ಈ ವರ್ಡ್. ರಿಜೆಕ್ಷನ್ ಅಂತಕ್ಕಂಥ ಅಥವಾ ಅಬ್ಜೆಕ್ಷನ್ ಅಂತಕ್ಕಂಥ ಇದು ರಿಜೆಕ್ಟ್ ಮಾಡುವಂಥ ಒಂದು ಥಿಯರಿ ಅಲ್ಲ, ರಿಜೆಕ್ಟ್ ಮಾಡಿಬಿಡುವಂಥ ಒಂದು ಮ್ಯಾಟ್ರೇ ಅಲ್ಲ. ಇದೇನಪ್ಪ ಅಂತಂದರೆ ಸಿಂಪ್ಲಿ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಹತ್ರ ಒಂದು ಎಕ್ಸ್ಟ್ರಾ ನಾಲೆಡ್ಜು ಅಥವಾ ಇನ್ಫಾರ್ಮೇಷನ್ ಪಡಿಲಿಕ್ಕೆ ಇರುವಂಥ ಒಂದು ಆಬ್ಜೆಕ್ಟ್ ಅಂತ ಕರಿಬೋದು ಅಲ್ವಾ. ಆಬ್ಜೆಕ್ಟ್ ಅದನ್ನು ಒಂದು ಅವರು ಕೇಳಿದಾಗ ಅಥವಾ ಕ್ವಶನ್ ಮಾಡದೇನೆ ಇದ್ದರೆ ವ್ಯಕ್ತಿಗಳು, ಅವರು ಜಾಸ್ತಿ ನಾಲೆಡ್ಜ್ ಅವ್ರಿಗೆ ನೀವು ಶೇರ್ ಮಾಡಲಿಕ್ಕಾಗಲ್ಲ. ಯಾವಾಗ ನೀವು ಪರಿಪೂರ್ಣವಾದ ನಾಲೆಡ್ಜನ್ನು ಕೊಡ್ತೀರಿ, ಮಂದಟ್ ಮಾಡ್ತೀರಿ, ಆವಾಗ ಮಾತ್ರ ಆ ವ್ಯಕ್ತಿ, ಆ ಒಂದು ಪರ್ಸನ್ನು ನಮ್ಮ ಪದಾರ್ಥವನ್ನು ಯೂಸ್ ಮಾಡ್ತಾರೆ, ಜೊತೆಗೆ ನಮ್ಮ ಇಂಡಸ್ಟ್ರಿ ನಮ್ಮೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಬರ್ತಾರೆ ಅನ್ನೋದು ಮನ್ಗಂಡು ನಾವು ಅರ್ಥ ಮಾಡ್ಕೋಬೇಕು. ರಿಜೆಕ್ಷನನ್ನು ನಾವು ಸ್ವೀಕರಿಸಲೇಬೇಕು, ಸ್ವೀಕರಿಸಿದಾಗ ಮಾತ್ರ ನಾವು ಮುಂದೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ದ ಪ್ರೋಸೆಸ್ ಆಫ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. ಫಸ್ಟ್ ನೋಡಿ, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬರಬೇಕಾದ್ರೆ ಫಸ್ಟ್ ಜನ ಏನು ಪ್ರಶ್ನೆ ಕೇಳ್ತಾರೆ, ಏನು ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಫಸ್ಟ್ ನಾವು ಕೇಳಿಸ್ಕೋಬೇಕು. ಅವ್ರು ಏನೋ ಕೇಳ್ತಾ ಇರ್ತಾರೆ, ನಾವು ಮಧ್ಯೆ ಬಾಯಿ ಹಾಕಿ ಏನೋ ಹೇಳುವಂಥದ್ದು ಅಥವಾ ಇದು ಅವ್ರು ಹೇಳಿದ ತಕ್ಷಣ ಡೈರೆಕ್ಟಾಗಿ ಉತ್ತರ ಕೊಡುವಂಥದ್ದನ್ನು ಮಾಡಬಾರ್ದು. ದಟ್ ಈಸ್ ರಾಂಗ್. ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಯಾರೇ ನಿಮಗೆ ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟು ನೀವು ನೇರವಾಗಿ ಡೈರೆಕ್ಟಾಗಿ ಯಾರಿಗೂ ಕೂಡ ಆನ್ಸರ್ ಮಾಡಬಾರ್ದು, ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಹೋಗಬಾರ್ದು. ಫಸ್ಟ್ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು. ನೆಕ್ಸ್ಟ್ ಪಾರ್ಟಲ್ಲಿ ಕ್ಲಾರಿಫೈ ದ ಅಬ್ಜೆಕ್ಷನ್. ಆ ಅಬ್ಜೆಕ್ಷನ್ ಏನು ಅನ್ನೋದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅವರಿಗೆ ಮಂದಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿ ಅವ್ರು ಕ್ವಶನ್ ಕೇಳ್ತಾ ಇದ್ದಾರೆ, ಏನು ಕೇಳ್ತಾ ಇದ್ದಾರೆ, ಯಾವ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಅವರಿಗೆ ಈ ವಿಚಾರದ ಬಗ್ಗೆ ಹಿನ್ನೆಲೆ ಅವ್ರಿಗೆ ಆದಂಥ ನೆಗೆಟಿವ್ಸ್ ಏನು, ಯಾವುದೇ ಒಂದು ಪದಾರ್ಥ ಯೂಸ್ ಮಾಡಿರ್ಬೋದು, ಯಾವುದೇ ಒಂದು ಕಂಪ್ನಿ ಇದೇ ಥರ ನಮಗೆ ನೆಟ್ವರ್ಕ್ ಬಗ್ಗೆ ಅವ್ರಿಗೆ ಹೇಳಲಿಕ್ಕೆ ಹೋಗಿರ್ಬೋದು, ಅಥವಾ ಯಾರೊಬ್ಬರು ಪ್ರಾಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಿರ್ಬೋದು. ಆ ಒಂದು ಕ್ವಶನ್ಸನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಕ್ಲಾರಿಫೈ ಮಾಡೋಕ್ಕಾಗ್ತದೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಏನೇ ಕೇಳಿದ್ರು ಕೂಡ ಅವ್ರ ಪ್ರಶ್ನೆ ನೀವು ರೈಟ್ ಕ್ವಶನ್ ಕೇಳಿದಿರಿ, ರೈಟ್ ಕ್ವಶನನ್ನು ಕೇಳಿದಿರಿ, 100% ರೈಟ್ ಅನ್ನೋದನ್ನು ಎಸ್ ಅಂತಲೇ ನಾವು ಫಸ್ಟ್ ಹೇಳಬೇಕಾಗ್ತದೆ. ಆಮೇಲೆ ನಾವು ಆಸ್ಕ್ ದ ಕ್ವಶನ್, ಅವರಿಗೆ ಪ್ರಶ್ನೆ ಮಾಡೋದ್ರ ಮುಖಾಂತರ ನಾವು ಸ್ಟಾರ್ಟ್ ಮಾಡಬೇಕು. ನಾವೇ ಅವರಿಗೆ ಪ್ರಶ್ನೆಗಳೇ ಅವರಲ್ಲೇ ಪ್ರಶ್ನೆ ತೆಗೆಸಿ ಅವರಲ್ಲೇ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು ಹೊರತು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಹಾಗೆ ಅಂತಾರೆ, ಅದು ಹಾಗಲ್ಲ ಸರ್, ನಿಮಗೆ ಗೊತ್ತಿಲ್ಲ, ಇದು ಹಿಂಗಿದೆ ಹಂಗಿದೆ ಅಂತ ಹೇಳಿ ನಾವು ಡೈರೆಕ್ಟಾಗಿ ಯಾರಿಗೂ ಕೂಡ ಡೈರೆಕ್ಟ್ ಶೂಟಲ್ಲಿ ಹೇಳಲಿಕ್ಕೆ ಹೋಗಬಾರ್ದು. ಆಲ್ವೇಸ್ ಹ್ಯಾಸ್ ಟು ಗೆಟ್ ಸ್ಟಾರ್ಟೆಡ್ ಅಗೇನ್. ಅವರಿಗೆ ಪ್ರಶ್ನೆ ಕೇಳೋದ್ರ ಮುಖಾಂತರ ನಗುಮುಖತೆ, ನಮ್ಮಲ್ಲಿ ಯಾವಾಗಲೂ ಸ್ಮೈಲ್ ಇರಬೇಕು. ನಾನು ಲಾಸ್ಟ್ ಸೆಷನಲ್ಲಿ ಹೇಳಿದ್ದೀನಿ, ನಮ್ಮಲ್ಲಿ ಆ ಒಂದು ಕೂಲ್ ಮೆಂಟಾಲಿಟಿ, ಆ ಸ್ಟೇಬಲ್ ಇರುವಂಥ ಮೆಂಟಾಲಿಟಿ ನಾವು ಯಾವಾಗಲೂ ಸ್ಟೇಬಲ್ ಆಗಿರ್ಬೇಕು. ನಾವೇನು ಕಳ್ಕೊಳ್ಳೋಕೆ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ, ಲಕ್ಷಾಂತರ ರೂಪಾಯಿ ನಮಗೇನು ಲಾಸ್ ಆಗೋದಿಲ್ಲ, ನಮಗೆ ರಿಸ್ಕ್ ಅಂತ ಇಲ್ಲ. ನಾವು ಎಷ್ಟು ಜನಗಳ ಒಟ್ಟಿಗೆ ಬೆರಿತೀವಿ, ಎಷ್ಟು ಅಬ್ಜೆಕ್ಷನ್ಸ್ ಬರ್ತವೆ, ಅಷ್ಟು ನಾವು ಗಟ್ಟಿ ಆಗ್ತಾ ಹೋಗ್ತೀವಿ, ಅಷ್ಟು ನಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ನೆಕ್ಸ್ಟ್ ನಮ್ಮ ಟೀಮಿಗಾಗಲಿ ಹೇಳ್ಕೊಳ್ಳಿಕ್ಕೆ ನಾಳೆ ಬಂದಂಥ ಅಬ್ಜೆಕ್ಷನ್ಸ್ಗಳನ್ನು ತುಂಬ ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ಬೋದು. ಗಿವ್ ದ ಆನ್ಸರ್. ನೆಕ್ಸ್ಟ್ ಅವರ ಪ್ರಶ್ನೆಗೆ ಉತ್ತರ ಮುಖವಾಗಿ ನೀವು ಕೇಳ್ತಾ ಹೋಗೋದು. ನೆಕ್ಸ್ಟ್ ಹೇಳ್ತೀನಿ ನಾನು ಯಾವ ಒಂದು ಅಬ್ಜೆಕ್ಷನ್ ಬಂದಾಗ ಯಾವ ರೀತಿ ನಾವು ಪ್ರಶ್ನೆಯನ್ನು ಕೇಳಬೇಕು, ಅದಕ್ಕೇನು ಉತ್ತರವನ್ನು ಕೊಡಬೇಕು ಅಂತೇಳಿ ನೆಕ್ಸ್ಟ್ ಅದರ ಬಗ್ಗೆ ಕ್ಲಾರಿಫೈ ಮಾಡಬೇಕು. ಅರ್ಥ ಆಯ್ತಲ್ಲ? ಫಸ್ಟ್ ಕೇಳಿಸ್ಕೋಬೇಕು, ಕ್ಲಾರಿಫಿಕೇಷನ್ ತೊಗೋಬೇಕು, ಆಮೇಲೆ ಪ್ರಶ್ನೆ ಕೇಳಬೇಕು. ಆ ಪ್ರಶ್ನೆಗೆ ತಕ್ಕಂತೆ ನಾವು ಉತ್ತರವನ್ನು ನೀಡಿ ಸರಿಯಾದ ಕ್ಲಾರಿಫಿಕೇಷನನ್ನು ಮನದಟ್ಟನ್ನು ಅವ್ರಿಗೆ ಮಾಡಿದ್ವಿ ಅಂತ ಹೇಳಿದ್ರೆ 100% ನಾವು ಈ ಒಂದು ಬಿಸ್ನೆಸ್ಸಲ್ಲಿ 100% ವಿನ್ ಆಗ್ಬೋದು. ಓಕೆ, ಸಾಮಾನ್ಯವಾಗಿ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಬರುವಂಥ ಪ್ರಶ್ನೆಗಳೇನು ಅಂತ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಬಂದ ತಕ್ಷಣವೇ ನಿಮಗೆ ಗೊತ್ತಾಗ್ತದೆ. ಫೀಲ್ಡಿಗೆ ಹೋದಾಗ ಒಬ್ಬರು ಪ್ರಾಸ್ಪೆಕ್ಟ್ ಮಾಡ್ತೀರಿ ಅಥವಾ ಯಾರಿಗೋ ಪದಾರ್ಥವನ್ನು ಕೊಡ್ತೀರಿ, ಅದನ್ನು ಮೇಯ್ನ್ ಪ್ರಾಸ್ಪೆಕ್ಟ್ ಮಾಡಬೇಕಾದ್ರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಇದೊಂದು ಸ್ಕ್ಯಾಮ್, ಇದೊಂದು ಯಾರೋ ಟೋಪಿ ಹಾಕೋ ಕೆಲಸ. ದಿಸ್ ಇಸ್ ಚೈನ್ ಲಿಂಕ್ ಅಂತ ಹೇಳ್ಬಿಡ್ತಾರೆ. ರೈಟ್ ಅಲ್ವಾ? ಪ್ರತಿಯೊಬ್ಬರಿಗೂ ಈ ಪ್ರಶ್ನೆ ಯಾರಿಲ್ಲ ಅಂದರೂ ಪ್ರತಿಯೊಬ್ಬರಿಗೂ ಫಸ್ಟ್ ಪ್ರಶ್ನೆ ಬರೋದು ಇದೇ ಪ್ರಶ್ನೆ. ಕರೆಕ್ಟ್ ಅಲ್ವಾ? ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಸ್ಕ್ಯಾಮ್, ಚೈನ್ ಲಿಂಕ್ ಅಂತ ಕರೀತಾರೆ. ಎಸ್, ಅವ್ರು ಹೇಳಿದ ತಕ್ಷಣ ಎಸ್ ಸರ್, ರೈಟ್, ಓಕೆ, ನೀವು ಕೇಳ್ತಾ ಇದ್ದೀರಿ ಇದು ಸ್ಕ್ಯಾಮ್ ಅಂತ ಹೇಳ್ತಾ ಇದ್ರಿ, ಚೈನ್ ಲಿಂಕ್ ಮಾರ್ಕೆಟ್. ಹೌದು ಸರ್, ನೀವು ಯಾವ್ದಾರ ಈ ಥರದೊಂದು ಬಿಸ್ನೆಸ್ಸನ್ನು ಮಾಡಿದ್ದೀರಾ ಅಂತ ಕೇಳಿ. ಸ್ಕ್ಯಾಮ್ ಆಗಲಿಕ್ಕೆ ನೀವೇನಾದರೂ ದುಡ್ಡು ಹಾಕಿ ಅಥವಾ ಯಾವ್ದಾರ ಒಂದು ಕೆಲಸವನ್ನು ಮಾಡಿ ಹೌದಾ ನೀವು ದುಡ್ಡು ಕಳ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಯಾರಿಂದ ಮೋಸ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ನಾವು ತಿಳ್ಕೊಬೇಕು ಆ ವ್ಯಕ್ತಿಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ನಾವು ಪ್ರಶ್ನೆ ಕೇಳ್ತೀವಿ ಅಂದರೆ ಇದ್ರ ಬಗ್ಗೆ ಎಷ್ಟು ಆ ವ್ಯಕ್ತಿಗೆ ನಾಲೆಡ್ಜ್ ಇದೆ,
ಯಾವ ವ್ಯಕ್ತಿ ಅವ್ರು ಹೋಗಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಎಲ್ಲಿ ದುಡ್ಡು ಹಾಕಿದ್ದಾರೆ, ಎಲ್ಲಿ ಕಳ್ಕೊಂಡಿದ್ದಾರೆ. ಹೌದಾ, ಚೈನ್ ಲಿಂಕಾ ಸರ್, ಚೈನ್ ಲಿಂಕ್ ಅಂದರೆ ಏನು ಅಂತ ಕೇಳಿ. ಅವ್ರು ಹೇಳ್ತಾರೆ ಅವಾಗ ಚೈನ್ ಲಿಂಕ್ ಅಂದರೆ ಅದೇ ಇಬ್ಬರನ್ನ ಜಾಯಿನ್ ಮಾಡೋದು, 4 ಜನ ಜಾಯಿನ್ ಮಾಡೋದು, 6 ಜನ ಆಗ್ತಾರೆ, 8 ಜನ ಆಗ್ತಾರೆ, ಲೆಫ್ಟ್ ಹಾಕೋದು, ರೈಟ್ ಹಾಕೋದು, ಇದೇ ಥರ ಮಾಡ್ತಾ ದುಡ್ಡು ಬರ್ತೀವಿ. ಯಾರೋ ನಾವು ಕೆಲವು ದಿನ ಮಾಡಲಿಲ್ಲ, ದುಡ್ಡೇ ಬರೋದಿಲ್ಲ. ಎಷ್ಟೋ ಜನ ನನ್ನ ಫ್ರೆಂಡ್ಸು ದುಡ್ಡು ಕಳ್ಕೊಂಡಿದ್ದಾರೆ, ಹಾಗೆ ಗೊತ್ತು ಬಿಡಿ ಇದ್ರ ಬಗ್ಗೆ ಅಂತ ಹೇಳ್ಬಿಡ್ತಾರೆ ಅವ್ರು. ನಾವು ಪ್ರಶ್ನೆಯನ್ನು ಫಸ್ಟ್ ಕೇಳಿದ್ರೆ ಎಸ್ ಓಕೆ ಸರ್ 100% ಸರ್ ನೀವು ಹೇಳಿದ್ದು ನಿಜ. ಎಷ್ಟೋ ಜನ ಅವ್ರಿಗೆ ಹೇಳಬೇಕು ಹೌದು ಸರ್ ರೈಟ್ ಸರ್ ನೀವು ಹೇಳಿದ್ದು ನಿಜ. ನೀವು ತಿಳ್ಕೊಂಡಿರೋ ಮಟ್ಟಿಗೆ ಕೆಲವು ನೀವೇನು ತಿಳ್ಕೊಂಡಿರೋ ಮಟ್ಟಿಗೆ ನಾನು ಕೂಡ ನೀವು ಅವಾಗಲೇ ಹೇಳ್ಬಿಡ್ಬೇಕು ಸಡನ್ಲಿ, ನಾನು ಕೂಡ ಇದೇ ರೀತಿಯಲ್ಲಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತಪ್ಪು ತಿಳುವಳಿಕೆಯಿಂದ ಅಂದರೆ ಚೈನ್ ಲಿಂಕ್ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡು ಎಷ್ಟೋ ಬಂದಂಥ ವಂಡರ್ಫುಲ್ ಅವಕಾಶಗಳನ್ನು ನಾನು ಕೂಡ ನಿಮ್ಮ ಹಾಗೆ ಕೈ ಚೆಲ್ಲಿ ಕೂತೆ, ಅವ್ರನ್ನ ರಿಜೆಕ್ಷನ್ ಮಾಡಿದೆ. ಇದೇ ಚೈನ್ ಲಿಂಕಿನ ಒಂದು ತಪ್ಪು ತಿಳುವಳಿಕೆ. ಸರ್ ಚೈನ್ ಲಿಂಕ್ ಅಂದರೆ ಅಂತ ಕೇಳಿ ನೀವು ಅರ್ಥ ಮಾಡಿಸ್ಬೇಕು ಅವ್ರಿಗೆ. ಚೈನ್ ಲಿಂಕ್ ಅಂದರೆ ಸರ್ ಚೈನ್ ಅಲ್ಲ, ಒಂದಕ್ಕೊಂದು ಕೊಂಡಿ ಇರ್ತದೆ. ಅವ್ರಿಗೆ ಏನು ಅರ್ಥ ಆಗ್ಬಿಟ್ಟಿರುತ್ತೆ ಅಂದರೆ ಕೆಲವೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ದು ಇದು ಸಹಜ. ಯಾಕೆಂದರೆ ಕೆಲವೊಂದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಮನಿ ಸರ್ಕ್ಯುಲೇಷನ್ ಮಾಡೋದ್ರ ಮುಖಾಂತರ ಅಥವಾ ದುಡ್ಡು ಹಾಕ್ಸೋದ್ರ ಮುಖಾಂತರ ನೀವು ದುಡ್ಡು ಹಾಕಿ ನಾವು ಜಾಯ್ನಿಂಗ್ ಮಾಡ್ತೀವಿ, ನಾವು ಲೆಫ್ಟ್ ಹಾಕ್ತೀವಿ, ರೈಟ್ ಹಾಕ್ತೀವಿ, ನಾವು ಪೀಪಲ್ ಜಾಯಿನ್ ಮಾಡ್ತೀವಿ ಅಂತ ಏನೋ ಒಂದು ಆಸೆಯನ್ನು ತೋರಿಸೋದ್ರ ಮುಖಾಂತರ ಜನಗಳಿಗೆ ಕೆಲವು ನೆಗೆಟಿವ್ ಕಂಪನಿಗಳು ಇಡೀ ಪ್ರಪಂಚದಲ್ಲಿ ನೆಗೆಟಿವ್ ಮಾಡಿರೋದು 100% ರೈಟ್ ಇದು. ಜನಗಳು ರಿಜೆಕ್ಷನ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಜನಗಳ ಮೆಂಟಾಲಿಟಿ. ಹಾಗಾದ್ರೆ ಚೈನ್ ಲಿಂಕ್ ಅಂದರೆ ಅವ್ರಿಗೆ ಏನು 4 ಜನ ಹಾಕ್ತೀವಿ, ಅವ್ರು ಹೋದ್ರೆ ಯಾರೋ ಒಬ್ಬರು ಕೆಲಸ ಮಾಡಿದ ತಕ್ಷಣ ಇಡೀ ಚೈನ್ ಬಿಟ್ಟು ಹೋಗ್ಬಿಡ್ತದೆ, ನಮಗೆ ಹಣ ಬರೋದಿಲ್ಲ. ಇದು ಸ್ಕ್ಯಾಮ್. ಇದು ಯಾರೋ ಉದ್ಧಾರ ಆಗ್ಲಿಕ್ಕೋಸ್ಕರ ಮಾಡಿರೋದು, ಯಾರೋ ಒಂದು 4 ಜನ ದುಡ್ಡು ತಗೊಳ್ಳಿಕ್ಕೋಸ್ಕರ ಮಾಡಿರುವಂಥ ತಪ್ಪು ತಿಳುವಳಿಕೆ ಇರ್ತದೆ. ನಾನು ಅವಾಗಲೇ ಹೇಳ್ದಂಗೆ ಎಸ್ ಸರ್ 100% ನಾನು ಕೂಡ ಇದೇ ರೀತಿಯಲ್ಲಿ ಎಷ್ಟೋ ಕಂಪನಿಗಳು ನನ್ನ ಮುಂದೆ ತಂದು ಕೊಟ್ಟರು ನೆಟ್ವರ್ಕ್, ನಾನು ಕೂಡ ಇದೇ ರೀತಿ ರಿಜೆಕ್ಷನ್ ಮಾಡಿದವನೇ, ಅಬ್ಜೆಕ್ಷನ್ನೇ ಹೇಳಿ ಕಳಿಸಿದವನೇ. ಆವಾಗ ನೆಕ್ಸ್ಟ್ ನೀವು ಉತ್ತರ ಕೊಡ್ಲಿಕ್ಕೆ ಹೋಗಿ ಯಾವಾಗ ಸರ್ ನನ್ನ ಫ್ರೆಂಡ್ ಒಬ್ಬರಿದ್ದರು, ಇಂಥ ಮಾಲ್ತೇಶ್ ಸರ್ ಅಂತ ಒಬ್ಬರಿದ್ದರು, ಅವರು ಕೂಡ ನೆಟ್ವರ್ಕ್ ಬಗ್ಗೆ ಏನು ತುಂಬ ತಿಳ್ಕೊಂಡಂಥ ವ್ಯಕ್ತಿ ಇದ್ರು. ಅವರು ನನಗೆ ಯಾವಾಗ ಈ ನೆಟ್ವರ್ಕ್ ಇಂಡಸ್ಟ್ರಿ, ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಿದ ಮೇಲೆ ನನಗೆ ಅವ್ರು ಸರಿಯಾಗಿ ಬಂದಟ್ಟು ಮಾಡಿದ್ರು. ಇದರಲ್ಲಿರುವಂಥ ಫ್ಯೂಚರ್ ಆಗಿರ್ಬೋದು, ಇದರಲ್ಲಿರುವಂಥ ವ್ಯಾಲ್ಯೂಸ್ ಆಗಿರ್ಬೋದು, ಇದರಿಂದ ಬರುವಂಥ ಬೆನಿಫಿಟ್ಸ್ ಆಗಿರ್ಬೋದು, ಇದು ಎಷ್ಟು ಲೀಗಲ್ ಆಗಿದೆ, ಇದು ಪ್ರಪಂಚದಲ್ಲೇ ಒಂದು ಅದ್ಭುತವಾದ ಇಂಡಸ್ಟ್ರಿ, ನಾವು ರೈಟ್ ಕಂಪನಿಯನ್ನು ಯಾಕೆ ಚೂಸ್ ಮಾಡಬೇಕು ಅಂತ ಅವ್ರು ಯಾವಾಗ ನನಗೆ ಸರಿಯಾಗಿ ಮಂದಟ್ಟು ಮಾಡಿದ್ರು ಆವಾಗ ಗೊತ್ತಾಯ್ತು ಸರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಉದ್ಯಮ ಅನ್ನೋದು ಇಡೀ ಪ್ರಪಂಚದಲ್ಲಿ ನಂಬರ್ 1 ಫ್ಯೂಚರನ್ನು ತಂದುಕೊಡುವಂಥ ಉದ್ಯಮ ಅಂತ ನನಗೂ ಕೂಡ ಗೊತ್ತಾಯ್ತು ಸರ್ ಅಂತ ನೀವು ಆ ರೀತಿ ಫ್ರೆಂಡ್ಲಿಯಾಗಿ ಜನದೊತ್ತಿಗೆ ಹೇಳಬೇಕಾಗ್ತದೆ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನಾವು ಜನಗಳಿಗೆ ಅವರ ನೆಟ್ವರ್ಕ್ ಮಾರ್ಕೆಟಿಂಗನ್ನು ಅವ್ರಿಗೆ ಕೇಳಿ, ಅವ್ರಿಗೆ ನೆಕ್ಸ್ಟ್ ಹೇಳಿದ್ವಿ ಹೌದಾ ಹಂಗಾರೆ ಈ ಥರ ಇದೆಯಾ ಅಂತ ಹೇಳಿ. ಸರ್ ನಿಮಗೆ ಎಕ್ಸಾಂಪಲ್ ನಾನು ಹೇಳ್ತೀನಿ, ನೀವೊಂದು ಜಸ್ಟ್ ನಿಮ್ಮ ಮುಖದಲ್ಲಿ ಯಾವಾಗಲೂ ಕೂಡ ಸ್ಮೈಲ್ ಇರಬೇಕು, ಅದನ್ನು ಮಾತ್ರ ಮರಿಬೇಡ್ರಿ. ಆರಾಮ್ ಕ್ಯಾಶುವಲಿ ಜನದ ಹತ್ರ ಮಾತಾಡಿ, ಆರ್ಗ್ಯೂ ಮಾಡೋ ರೀತಿಯಲ್ಲಿ ಮಾತಾಡಬಾರ್ದು, ಅದನ್ನು ಫೋಕಸ್ ಮಾಡಿ. ನೆಕ್ಸ್ಟ್ ನನಗೆ ತಿಳಿಸಿದ ನಂತರ ಗೊತ್ತಾಯಿತು ನಾವಿದೆ. ಈಗ ನೋಡಿ ಸರ್, ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಕಂಪನಿಗಳು ಇರ್ತವೆ, ಕೆಟ್ಟ ಕಂಪ್ನಿಗಳು. ಯಾವುದೇ ಒಂದು ಪ್ರೊಫೆಷ್ನಲ್ ಕಂಪ್ನಿಗಳು ತಗೊಳ್ಳಿ, ಒಂದು ಕಂಪ್ನಿ ತುಂಬ ಚೆನ್ನಾಗಿರ್ತದೆ, ಕಂಪ್ನಿಯಲ್ಲಿ ಪ್ರಾಬ್ಲಮ್ ಇರ್ತದೆ, ಯಾವುದೋ ಒಂದು ಇನ್ಸ್ಟಿಟ್ಯೂಟಲ್ಲಿ ಪ್ರಾಬ್ಲಮ್ ಇರ್ತದೆ, ಯಾವುದೋ ಒಂದು ಊರಲ್ಲಿ ಪ್ರಾಬ್ಲಮ್ ಇರ್ತದೆ. ಅದೇ ರೀತಿ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ಕೂಡ ಒಳ್ಳೆ ಕಂಪ್ನಿ ಕೆಟ್ಟ ಕಂಪ್ನಿ ಅಂತ ಇದ್ದೇ ಇರ್ತದೆ. ಒಂದು ಟ್ರಸ್ಟ್ ವರ್ದಿ ಇರುವಂಥದ್ದು ಇರ್ತವೆ, ಕೆಲವೊಂದು ಬೇಡದೇ ಇರೋ ಒಂದು ಎಥಿಕ್ಸ್ ಇಲ್ಲದೆ ಇರೋ ಕಂಪ್ನಿ ಇರ್ತದೆ, ಒಳ್ಳೆಯ ಎಥಿಕ್ಸ್ ಇರುವಂಥ ಕಂಪ್ನಿ ಇರ್ತದೆ. ಬಟ್ ನಾವು ರೈಟ್ ಕಂಪನಿಯನ್ನು ಚೂಸ್ ಮಾಡದೇ ಇರೋದು ಈ ಒಂದು ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನೆಗೆಟಿವ್ ಆಗಲಿಕ್ಕೆ ಕಾರಣ. ಎರಡನೇ ಸೆಕೆಂಡ್ ನೆಕ್ಸ್ಟ್ ಬಂದ್ಬಿಡ್ಬೇಕು, ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು, ಸರ್ ಪ್ರಪಂಚ ಅನ್ನೋದು ಇದೆಯಲ್ಲ, ಇವತ್ತು ನೆಟ್ವರ್ಕ್ ಇಲ್ದಲೇ ಇರುವಂಥದ್ದು ಈ ಪ್ರಪಂಚದಲ್ಲಿ ಏನಾದರೂ ಇದೆಯಾ ಅಂತ ಕೇಳಬೇಕು. ಅವ್ರಿಗೆ ನೀವೇನು ಮಾಡ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತಿರೋದು ಕೇಳ್ತಾರೆ. ಅವರು ನಾನು ಸ್ಕೂಲಲ್ಲಿ ಲೆಕ್ಚರ್ ಆಗಿದ್ದೀನಿ ಅಂತ ಹೇಳ್ತಾರೆ. ಸರ್ ಈ ಸ್ಕೂಲ್ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ, ಈ ಎಜುಕೇಷನ್ ಸಿಸ್ಟಮ್ ವಿತೌಟ್ ನೆಟ್ವರ್ಕ್ ನಡೀತದ ಅಂತ ಕೇಳಿ. ನಂಬರ್ 1 ಪ್ರಶ್ನೆ. ಎರಡನೇ ಪ್ರಶ್ನೆ ಜನಗಳಿಗೆ ಗೊತ್ತಿರೋದು, ಓಕೆ ಸರ್ ಈಗ ನಮ್ಮದು ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ವಿತೌಟ್ ನೆಟ್ವರ್ಕ್ ನಡೀತದ ಅಂತ ಕೇಳಿ. ಗೌರ್ಮೆಂಟಿಗೆ ಒಂದು ನೆಟ್ವರ್ಕ್ ಇದೆಯಲ್ಲ, ನಡಿಲೇಬೇಕು. ಅದರ ಆ ಪ್ರಶ್ನೆ ಕೇಳಿ ಅಷ್ಟೇ, ಅವ್ರಿಗೆ ಆನ್ಸರ್ ಅದಕ್ಕೆ ಗೊತ್ತಾಗ್ಬಿಡ್ತದೆ. ನೆಕ್ಸ್ಟ್ ಹೋಗಿ ಯಾವುದೋ ಒಂದು ಇಂಜಿನಿಯರಿಂಗ್ ಇರ್ಬೋದು, ಒಂದು IT BT ಕಂಪ್ನಿಗಳು ವಿತೌಟ್ ನೆಟ್ವರ್ಕ್ ನಡೀತದ ಕೇಳಿ. ಈ ಪ್ರಪಂಚ ಇದೆ, ವರ್ಲ್ಡ್ ಅಂತ ಇದೆ, ಈ ವರ್ಲ್ಡು ನೆಟ್ವರ್ಕ್ ಇಲ್ದೇ ಆಗಿದೆಯಾ ಅಂತ ಕೇಳಿ. ಹೋಗಲಿ ಸರ್ ನಾವಿದ್ದೀವಲ್ಲ ಸರ್, ನೀವಿದ್ದೀರಿ, ನಿಮ್ಮದು ವಂಶವೃಕ್ಷ ಅಂತ ಇದೆ ಪ್ರತಿಯೊಬ್ಬರಿಗೂ, ಅವ್ರ ವಂಶವೃಕ್ಷ ಇಲ್ದೇ ನಾವಿಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿ. ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ, ಅಜ್ಜ, ಈ ಥರ ವಿತೌಟ್ ನೆಟ್ವರ್ಕ್ ಈ ಪ್ರಪಂಚದಲ್ಲಿ ಏನಿದೆ ಸರ್, ಯಾವುದಾದ್ರು ಎಕ್ಸಾಂಪಲ್ ಕೊಡ್ತೀರಾ ಅಂತ ನೀವು ಅವ್ರ ಹತ್ರನೇ ಪ್ರಶ್ನೆ ಕೇಳಿ. ಅರ್ಥ ಆಯ್ತಲ್ಲ? ಇದು 100% ನಾವು ಮಾಡಬೇಕಾಗಿರೋದು. ಯಾವುದೇ ರೀತಿಯಾದ ನೆಟ್ವರ್ಕ್ ಇಲ್ಲದೆ ಇರೋ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾಕೆಂದರೆ ಎಲ್ಲದಕ್ಕೂ ಕೂಡ ಅದರದ್ದೇ ಆದ ನೆಟ್ವರ್ಕ್. ಇದೀಗ ಸಿಮ್ ಇದೆ, ಏರ್ಟೆಲ್ ಸಿಮ್ಮು, ನೆಟ್ವರ್ಕ್ ಇದೆ, ಸಾವಿರಾರು ಜನ ಕೆಲಸ ಮಾಡೋರಿದ್ದಾರೆ, ಅದು ನೆಟ್ವರ್ಕ್ ಅಲ್ಲ. ಇವತ್ತು ನಾನು ಝೂಮಲ್ಲಿ ಮಾತಾಡ್ತಾ ಇದ್ದೀನಿ, ದಟ್ ಈಸ್ ನೆಟ್ವರ್ಕ್. ಒಂದು ಲ್ಯಾಪ್ಟಾಪ್ ಕಂಪ್ನಿ ಇದೆ, ದಟ್ ಈಸ್ ನೆಟ್ವರ್ಕ್, ಅವ್ರದ್ದು ನೆಟ್ವರ್ಕ್ ಇರ್ತದೆ. ಯಾವುದೋ ಒಂದು ಊರಿದೆ, ಅವ್ರಿಗೂ ಒಂದು ನೆಟ್ವರ್ಕ್, ಡಿಸ್ಟಿಕ್ ಇದೆ, ಸ್ಟೇಟ್ ಇದೆ, ಪ್ರತಿಯೊಂದು ನೆಟ್ವರ್ಕ್ ಇದೆ. ಹೋಗಲಿ ನಮ್ಮದು ಬ್ರಹ್ಮಾಂಡ ಇದೆ, ಆ ಗ್ರಹಗಳು, ಈ ಗ್ರಹಗಳು, ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ, ದಟ್ ಈಸ್ ಒಂದು ನೆಟ್ವರ್ಕ್. ವಿತೌಟ್ ನೆಟ್ವರ್ಕ್ ಏನು ವರ್ಕ್ ಆಗ್ತಾ ಇಲ್ಲ.
ಅಲ್ವಾ ಸರ್, ಎಲ್ಲದೂ ಕೂಡ ಒಂದು ನೆಟ್ವರ್ಕ್ ಇರುವಂಥದ್ದು. ಹಾಗಾಗಿ ನೆಕ್ಸ್ಟ್ ನೀವು ಪಾರ್ಟಿಗೆ ಬನ್ನಿ, ಪ್ರತಿಯೊಂದು ಕೂಡ ನೆಟ್ವರ್ಕ್ ಇಲ್ಲದೆ ಏನೂ ಆಗಲ್ಲ. ನಾವು 100% ರೈಟ್ ಕಂಪನಿಯನ್ನು ಚೂಸ್ ಮಾಡಿದಾಗ ಮಾತ್ರ. ನೆಕ್ಸ್ಟ್ ಅವ್ರಿಗೆ ಕೇಳಿ, ಸರ್ ನಿಮಗೆ ಗೊತ್ತಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅನ್ನೋದು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಕಾಮರ್ಸ್ ಅನ್ನುವಂಥ ಒಂದು ಸಬ್ಜೆಕ್ಟಲ್ಲಿ ಒಂದು ಲೆಸನ್ ಆಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಆ್ಯಡ್ ಮಾಡಿದ್ದಾರೆ, ನಿಮಗೆ ಗೊತ್ತಾ ಅಂತ ಕೇಳಿ. ನಿಮಗೆ ನೋಡಿ ಇಲ್ಲಿ ನಾನು ಪಿಕ್ಚರ್ ತೋರಿಸ್ತಾ ಇದ್ದೀನಿ, ಈ ಪಿಕ್ಚರ್ನ ನೀವು ಪ್ರಿಂಟ್ಔಟ್ ತೆಗೆದು ಕಲರ್ ಲ್ಯಾಮಿನೇಷನ್ ಮಾಡ್ಕೊಂಡು ಲ್ಯಾಮಿನೇಟ್ ಮಾಡಿ ನಿಮ್ಮ ಹತ್ರ ಇಟ್ಕೋಬೇಕು. ನೀವು ಶೋಡ್ ಮಾಡಿ, ಗೊತ್ತಾ ಸರ್, ಇದನ್ನು ತೋರಿಸಿ ಅವ್ರಿಗೆ ಹೇಳಿ. ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅನ್ನೋದು ನೆಟ್ವರ್ಕ್ ಮಾರ್ಕೆಟಿಂಗಿನ ಒಂದು ಟಾಪಿಕ್ ಆಗಿ ಕೊಡ್ತದೆ ಅಂತ ಹೇಳಿದ್ರೆ ದಿಸ್ ಈಸ್ ನೆಗೆಟಿವಾ ಅಥವಾ ಇದು ಸ್ಕ್ಯಾಮಾ ಅಥವಾ ಅದು ಸ್ಕ್ಯಾಮ್ ಆಗಿದ್ದರೆ ಅದು ಜನಗಳಿಗೆ ಮೋಸ ಮಾಡೋದಾಗಿದ್ದರೆ ಇದನ್ನು ಇಲ್ಲಿ ಆ್ಯಡ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿ. ನಂಬರ್ 1 ಪ್ರಶ್ನೆ. ಎರಡನೇದು ನಿಮಗೆ ಕೆಳಗಡೆ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ ಡೆಲ್ಲಿ ಯೂನಿವರ್ಸಿಟಿ ಸಿಲೆಬಸಲ್ಲಿದೆ. ಆದರೆ ನಿಮಗೆ ಅಬ್ದುಲ್ ಕಲಾಂ ಜಿ ಬಗ್ಗೆ ಗೊತ್ತಾ ಸರ್? ಗೊತ್ತು. ಅವ್ರ ಬಗ್ಗೆ ನಿಮಗೆ ಒಳ್ಳೆ ನಂಬಿಕೆ ವಿಶ್ವಾಸ ಇದೆಯಾ ಅಂತ ಕೇಳಿ. ಅವರು ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ ಅಂತ ಕೇಳಿ ಇದನ್ನು ಶೋ ಮಾಡಿ. Network marketing is the fastest growing business of 21st century which must be joined by every young man and woman globally. Otherwise, you can never get the best of your youth age. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಹೌದಾ? ಒಂದು ಬ್ರೈಟ್ ಫ್ಯೂಚರ್ ಅಂದರೆ ಇವತ್ತಿನ ಯುವಕರಿಗೆ ಇರುವಂಥ ಒಂದು ಫ್ಯೂಚರ್ ಬಿಸ್ನೆಸ್ ಅಂದರೆ ಇದು ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆ ಇದನ್ನು ತೋರಿಸ್ಬೇಕಂದ್ರೆ ಜನಗಳು ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಈ ಡಾಕ್ಟರು, ಇಂಜಿನಿಯರ್ ಆಗೋದು, ಈ ಲೆಕ್ಚರರ್ ಆಗೋದು ಅಥವಾ ಎಲೆಕ್ಟ್ರಿಷಿಯನ್ ಆಗೋದು ಅಥವಾ ನಿಮಗೇನು ಅನಿಮೇಷನ್ ಆಗೋದು, ಕಂಪ್ಯೂಟರ್ ಸೈನ್ಸ್ ಇದಾಗೋದು ಅಥವಾ ಅಗ್ರಿಕಲ್ಚರಿಸ್ಟ್ ಆಗೋದು, ಇವೆಲ್ಲ ಜನಮಾನಸದಲ್ಲಿ ಗೊತ್ತಿರುವಂಥ ವಿಚಾರಗಳು. ಎಲ್ಲರೂ ಅದಕ್ಕೆ ಫೋಕಸ್ ಮಾಡ್ತಾರೆ. ಯಾಕೆ ಅಬ್ಜೆಕ್ಷನ್ ಮಾಡ್ತಾರೆ ಜನ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಟಿ ವಿಯಲ್ಲಿ ಕೇಳಿಲ್ಲ. ನಮ್ಮ ಮಕ್ಕಳಿಗೆ ಯಾರು ಕೂಡ ಹಿಂದಿನಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಹೋದ್ರಿ, ಡೈರೆಕ್ಟ್ ಸೆಲ್ಲಿಂಗಿಗೆ ಹೋಗ್ರಿ, ಫ್ರೀಡಮ್ ತೊಗೊಳ್ರಿ, ಸೆಕ್ಯೂರಿಟಿ ತೊಗೊಳ್ರಿ ಅಂತ ಹೇಳಿರಲ್ಲ. ಅದಕ್ಕಾಗಿ ನಾನು ಇದನ್ನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಒಂದು ಡೆಲ್ಲಿ ಯೂನಿವರ್ಸಿಟಿದನ್ನು ಇಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ APJ ಅಬ್ದುಲ್ ಕಲಾಂ ಬಗ್ಗೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಗೌರವ ಇದೆ. ಗೌರವ ಇರುವಂಥ ವ್ಯಕ್ತಿ ಜನಗಳಿಗೆ ದಾರಿ ತಪ್ಪಿಸುವಂತೆ ಈ ವಿಚಾರನ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿ. ಅವರಿಗೆ ಆನ್ಸರ್ ಅವ್ರಿಗೆ ಗೊತ್ತಾಗ್ತದೆ. ನೆಕ್ಸ್ಟ್ ನೋಡಿ, ಬಿಲ್ಗೇಟ್ಸ್ ಬಗ್ಗೆ ಗೊತ್ತಾ ಸರ್? ಬಿಲ್ಗೇಟ್ಸ್ ಅವ್ರು ಏನು ಹೇಳ್ತಾರೆ ಗೊತ್ತಾ? ಒಂದು ವೇಳೆ ಐ ವುಡ್ ಬಿ ಗಿವನ್ ಎ ಚಾನ್ಸ್ ಟು ಸ್ಟಾರ್ಟ್ ಆಲ್ ಓವರ್ ಅಗೇನ್ ಐ ವುಡ್ ಚೂಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಅವರೆಲ್ಲ ಕಳ್ಕೊಂಡು ಮತ್ತೆ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾರೆ? ಫಸ್ಟ್ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸನ್ನು ಚೂಸ್ ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಸರ್, ಒಬ್ಬ ಬುದ್ಧಿ ಇರೋ ವ್ಯಕ್ತಿ, ಒಬ್ಬ ಅಗರ್ಭ ಶ್ರೀಮಂತವಾದ ವ್ಯಕ್ತಿ, ತುಂಬ ನಾಲೆಡ್ಜರ್ ವ್ಯಕ್ತಿ ಈ ರೀತಿಯಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಕೇಳಿ. ನೆಕ್ಸ್ಟ್ ಬಂದ್ಬಿಡಿ ಗೌರ್ಮೆಂಟ್. ಎಲ್ಲರಿಗೂ ನಮ್ಮದು ಗೌರ್ಮೆಂಟ್ ಬಗ್ಗೆ ಇದೆ. ಗೌರ್ಮೆಂಟ್ ಅಥರೈಸೇಷನ್ ಕೊಟ್ಟಿದೆಯಾ, ಪರ್ಮಿಷನ್ ಕೊಟ್ಟಿದೆಯಾ? ನೀವು ಈಗ ಮಾಡ್ತಿರಲ್ಲ, ನಿಮ್ಗೆ ಯಾವ ಪರ್ಮಿಷನ್ ಇದೆ? ಸುಮಾರು ಜನ. ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ದ ಫ್ಯೂಚರ್ ಬಿಸ್ನೆಸ್ ಇನ್ ಇಂಡಿಯಾ. ದಿಸ್ ಈಸ್ ದ 21st century business and this business will give the revenue of 9,000 rupees crore to Indian government till 2025. ಹೌದಾ? ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, MLM ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಹಾನ್ ಮಿನಿಸ್ಟರ್ ಶ್ರೀ ರಾಮ್ ವಿಲಾಸ್ ಪಾಸ್ವಾನಿ ಅವರು. ಇದು ಒಂದು ಲೀಗಲ್ ಬಿಸ್ನೆಸ್ ಅಂತ ಹೇಳಿ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಮುಖಾಂತರ ಪ್ರತಿಯೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಅಥರೈಸೇಷನ್ ಕೊಟ್ಟಿರುವಂಥದ್ದು, ಪರ್ಮಿಷನ್ ಕೊಟ್ಟಿರುವಂಥದ್ದು ಇದೆ. ಯಾಕೆ ಕೊಟ್ಟಿದ್ದಾರೆ? ಅವರ ರೆವಿನ್ಯೂ ಇವತ್ತು ಪಾರದರ್ಶಕವಾಗಿ ಇವತ್ತು 9,000 crore 2025 ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮುಖಾಂತರ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಇದೆ. ಇದು ಒಂದು ಫ್ಯೂಚರ್ ಬಿಸ್ನೆಸ್ ಆಗಿದ್ದಕ್ಕೆ ಕೊಟ್ಟಿದ್ದಾರೆ ಹೊರತು ಇಲ್ಲ ಅಂದರೆ ಯಾವುದೇ ಗೌರ್ಮೆಂಟ್ ಇದನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಇದನ್ನು ಪರ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿ. ನೆಕ್ಸ್ಟ್ ಬನ್ನಿ, ವಾರೆನ್ ಬಫೆಟ್ ಅಂತ ಒಬ್ಬ ವ್ಯಕ್ತಿ, ಎ ಬಿಲಿಯನಿಯರ್, ಒನ್ ಆಫ್ ದ ವರ್ಲ್ಡೆಸ್ಟ್ ಬಿಗ್ಗೆಸ್ಟ್ ಇನ್ವೆಸ್ಟರ್. ಹಿ ನೌ ಇನ್ವೆಸ್ಟ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನೀಸ್. ಅವ್ರು ನೋಡಿ ಒಂದು 3-4 ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವ್ರು ಹಾಗಾದರೆ ವಾರೆನ್ ಬಫೆಟ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ಏನಾದರೂ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ನಂಬಿ ಅಷ್ಟೊಂದು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ? ಇದು ಸ್ಕ್ಯಾಮ್ ಆದರೆ, ಇದರಲ್ಲಿ ಮೋಸ ಹೋಗ್ತಾರೆ ಜನ ಅಂತ ನಿಮಗೆ ಅನಿಸಿದ್ರೆ ಅವರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಅವರಿಗೆ ಈ ನೆಟ್ವರ್ಕ್ ಬಗ್ಗೆ ಇರುವಂಥ ಕೆಲವು ವಿಚಾರಗಳನ್ನ ನಾವು ತಿಳಿಸ್ಬೇಕಾಗ್ತದೆ. ಯಾರಿಗೂ ನನಗೂ ಕೂಡ ಗೊತ್ತಿಲ್ಲ, ನಿಮಗೂ ಕೂಡ ಗೊತ್ತಿಲ್ಲ, ನಿಮಗೆಲ್ಲರಿಗೂ ಕೂಡ MLM, ನನಗೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ನನ್ನ ಸ್ಪಾನ್ಸರ್ ಹೇಳಿದಾಗೆ ನನಗೂ ಗೊತ್ತಾಗಿರೋದು. ಪ್ರತಿಯೊಬ್ಬ ವ್ಯಕ್ತಿಗೂ ಅದೇ ರೀತಿ ಇರ್ತದೆ. ನಾವು ಸರಿಯಾಗಿ ಮನದಟ್ಟು ಮಾಡದೇ ಇದ್ದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಜನ ಜಾಯಿನ್ ಆಗಲಿಕ್ಕೆ ಹಿಂದೇಟಾಗ್ತಾರೆ. ಇಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಫೀಡ್ಬ್ಯಾಕಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನಾವು ತಿಳ್ಕೊಬೋದು. ನೆಕ್ಸ್ಟ್ ಇದು ಸಾರಿ ಸರ್, ಇದು ದಿಸ್ ಇಸ್ ಪೀಪಲ್ ಜಾಯ್ನಿಂಗ್ ಬಿಸ್ನೆಸ್ ಅಂತಾರೆ. ಸೆಕೆಂಡ್, ಜನಗಳನ್ನು ಸೇರಿಸುವಂಥ ಬಿಸ್ನೆಸ್ ಅಂತ ಹೇಳ್ತಾರೆ. ಓಕೆ, ಎಸ್ ಸರ್, ರೈಟ್ ಸರ್, ನೀವು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಜನಗಳನ್ನು ಸೇರಿಸಿ ಯಾಕೆ ಸರ್ ಈ ಥರ ಅನಿಸ್ತದೆ? ಜನಗಳು ಸೇರಿಸೋದು, ಕೆಲವರಿಗೆಲ್ಲ ಜನ ಸೇರಿಸೋದಂದ್ರೆ ಏನೋ ಒಂದು ಕೀಳರಿಮೆ, ಯಾರ ಜನ ಸೇರಿಸ್ಬೇಕಂತೆ, ಕರ್ಕೊಂಡು ಬರಬೇಕಂತೆ, ಅವನಿಗೆ ಹೇಳಬೇಕಂತೆ, ಇದೆಲ್ಲ ಒಂದು ಸ್ವಲ್ಪ ಬೇರೆ ಥರದ್ದು ಇದಾಗ್ಬಿಟ್ಟಿರ್ತದೆ. ಹಾಗಾಗಿ ಅವ್ರು ಕೇಳ್ತಾರೆ ಇದೊಂದು ಪೀಪಲ್ ಜಾಯ್ನಿಂಗ್ ಬಿಸ್ನೆಸ್ ಇದು ಅಂತ. ಅವ್ರಿಗೆ ಕೇಳಿ, ಆಯ್ತು ಸರ್, ಓಕೆ, ಎಸ್ ಪೀಪಲ್ ಜಾಯ್ನಿಂಗ್ ಬಿಸ್ನೆಸ್ ಅಂತ. ನೀವು ಯಾರು ಕಂಪ್ನಿಲಿ ಕೆಲಸ ಮಾಡಿದ್ದೀರಾ ಅಥವಾ ಯಾರು ಜನ ಸೇರಿಸಿದಾರಾ ಸರ್ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಕೇಳಿ. ಇಲ್ಲಪ್ಪ, ನಾವೇನು ಸೇರ್ಸೋಕೆ ಹೋಗಿಲ್ಲ, ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಗೊತ್ತು ಇದ್ರ ಬಗ್ಗೆ ಅಂತ ಹೇಳ್ತಾರೆ ಅವರು. ಓಕೆ ಅಂತ ಕೇಳಿ ನೆಕ್ಸ್ಟ್, ಓಕೆ ಸರ್, ನಿಮ್ಮ ಮನೇಲಿ ಮಕ್ಕಳು ಇದ್ದಾರೆ ಸರ್, ನೀವು ಒಂದು ಒಳ್ಳೆಯ ಸ್ಕೂಲಿಗೆ ನಿಮ್ಮ ಮಗುನ ಸೇರಿಸಲಿಕ್ಕೆ ಆಯ್ಕೆ ಮಾಡ್ತೀರಲ್ವಾ ಅಂತ ಕೇಳಿ.
ಹೌದು, ಒಳ್ಳೆ ಸ್ಕೂಲಿಗೆ ಸೇರಿಸ್ತೀವಿ, ಒಳ್ಳೆ ಸ್ಕೂಲ್ ಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು ಅಂತ ಹೋಗಿ ಸೇರಿಸ್ತಾರೆ. ನೆಕ್ಸ್ಟು ಮಗ ಓದಿದ ಮೇಲೆ ಅವರಿಗೆ ಒಂದು ಏನು ಹೇಳ್ತೀವಿ, ಜಾಬಿಗೋಸ್ಕರ ಒಂದು ಒಳ್ಳೆ ಕಂಪ್ನಿಯನ್ನು ಚೂಸ್ ಮಾಡ್ತಾರೆ. ಆ ಕಂಪ್ನಿ ಸೇರ್ಸೋಣ, ಈ ಕಂಪ್ನಿ ಸೇರ್ಸೋಣ, ಆ ಕಂಪ್ನಿಲಿ ಯಾವ ರೀತಿ ಸ್ಯಾಲ್ರಿ ಕೊಡ್ತಾರೆ, ಏನು ಭದ್ರತೆ ಇದೆ, ಇದೆಲ್ಲ ಹುಡುಕಿ ಒಂದು ಒಳ್ಳೆಯ ಕಂಪ್ನಿಗೆ ಸೇರಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತಿರಲ್ಲ ಸರ್? ಎಸ್, ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆ ಸರ್, ನಾಳೆ ನಿಮ್ಮ ಮಗಳಿದ್ದಾರೆ ಅಂತ ಇಟ್ಕೊಳ್ಳಿ, ನಿಮ್ಮ ಮಗಳು ಮದುವೆ ಮಾಡಿಕೊಡ್ಬೇಕು, ಒಂದು ಒಳ್ಳೆ ಕುಟುಂಬಕ್ಕೆ ಹೋಗಿ ಸೇರಿಸ್ಬೇಕು ಅಂತ ನಿಮ್ಮ ಮನೋಭಾವ ಇರ್ತದೆ. ನೀವು ಸೇರಿಸ್ತಿರಲ್ವ ಸರ್ ಒಳ್ಳೆ ಕುಟುಂಬವನ್ನು ಆಯ್ಕೆ ಮಾಡಿ? ಎಸ್, ಸೇರಿಸ್ತೀನಿ ಅಂತ. ಓಕೆ, ನೀವು ಒಂದು ಒಳ್ಳೆಯ ಉದ್ದೇಶದಿಂದ ಒಬ್ಬ ವ್ಯಕ್ತಿಯನ್ನು ಜನಕ್ಕೆ ಸೇರಿಸ್ತಾ ಇದ್ದೀವಿ ಅಂತಂದರೆ ತಪ್ಪೇನಾಗ್ತದೆ ಅಂತ ಕೇಳಿ. ಅದೇನು ಜನಗಳಿಗೆ ಸೇರಿಸುವಂತಂದ್ರೆ ಅದರಲ್ಲೇನು ಕೀಳರಿಮೆ ಬರ್ತದೆ? ಒಂದು ಒಳ್ಳೆ ಕುಟುಂಬಕ್ಕೆ ಸೇರಿದ ನಾವು ಕೀಳರಿಮೆನಾ? ಅಲ್ಲ. ಅಥವಾ ಇದು ರಾಂಗ ಅಂತ ಕೇಳಿ. ಇಲ್ಲ, ಒಳ್ಳೇದಲ್ಲ, ಒಳ್ಳೆ ಉದ್ದೇಶ ಅಂತ ಹೇಳ್ತಾರೆ ಅವರು. ಒಳ್ಳೆ ಕಂಪ್ನಿಗೆ ಸೇರಿಸೋದು, ಒಳ್ಳೆ ಸ್ಟೂಡೆಂಟ್ಗೆ ಸೇರಿಸೋದು. ಹಾಗಾದ್ರೆ ಕೆಲವರಿಗೆಲ್ಲ ಜನ ಸೇರಿಸೋದಂದ್ರೆ ಏನು ಗೊತ್ತಾ ಸರ್? ಯಾವ್ದಾದ್ರು ಪೊಲಿಟಿಷಿಯನ್ಸು ಅವರು ಇವರು ಕೆಲವು ಅದೇದು ಸೆಮಿನಾರ್ ಮಾಡ್ತಾ ಇರ್ತಾರೆ, ಇದು ಗುಂಪುಗಾರಿಕೆ, ಈ ಕೋಮುವಾದಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ, ನಮ್ಮ ಜಾತಿಗೆ ಬಂದು ಸೇರಿ, ನಿಮ್ಮ ಜಾತಿಗೆ ಹೋಗಿ, ನಮ್ಮ ಧರ್ಮಕ್ಕೆ ಬನ್ನಿ. ಇದು ಜನ ಸೇರಿಸೋದಾದ್ರೆ ದಿಸ್ ಇಸ್ ರಾಂಗ್, ಇದು ರಾಂಗ್ ವೇ. ಯಾರನ್ನೋ ಒಬ್ಬಳಿಗೆ ಬೇರೆ ರೀತಿಯಲ್ಲಿ ಮೆಸೇಜ್ ಕೊಡೋದು ರಾಂಗ್ ವೇ ಆಗಿರ್ತದೆ ಸರ್. ನೀವು ಯಾವಾಗ ಒಂದು ನಿಮಗೆ ನೋಡಿ, ಹಾಗಾದ್ರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸಲ್ಲಿ ನೀವೇನು ಕಳ್ಕೊಳ್ಳೋದಿಲ್ಲ ಜನ ಸೇರಿಸೋದ್ರಿಂದ. ದುಡ್ಡು ಹಾಕಿ ನಿಮಗೆ ರಿಸ್ಕ್ ಇಲ್ಲ. ಅಥವಾ ಯಾವುದೇ ವ್ಯಕ್ತಿಯನ್ನು ಕರ್ಕೊಂಬಂದು ನೀವು ಜಾಯಿನ್ ಮಾಡಿದ್ರೆ ಇಲ್ಲಿ ನಮ್ಮ ಫ್ಯೂಚರು ಚೆನ್ನಾಗಿರ್ತದೆ, ಜೊತೆಗೆ ಇನ್ನೊಬ್ಬರ ವ್ಯಕ್ತಿಯ ಫ್ಯೂಚರು ಚೆನ್ನಾಗಿದೆ ಅಂತ ಹೇಳಿ ನೀವು ವ್ಯಕ್ತಿಗತವಾಗಿ ನೋಡಿ, ಒಬ್ಬ ಮಗಳು ಮದುವೆ ಮಾಡಿಕೊಟ್ರೆ ಅವಳು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ, ಅವರು ನೆಮ್ಮದಿಯಾಗಿರ್ತಾರೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಜಾಬ್ ಸಿಕ್ಕರೆ ಅಲ್ಲೂ ಕೂಡ ನಾವು ನೆಮ್ಮದಿಯಾಗಿರ್ತೀವಿ, ಇಲ್ಲೂ ಕೂಡ ನಾವು ನೆಮ್ಮದಿಯಾಗಿರ್ತೀವಿ. ನಾವು ಅರ್ಥ ಮಾಡಿಸ್ಬೇಕು ಸರ್, ಒಳ್ಳೆಯ ಉದ್ದೇಶದಿಂದ ಜನಗಳನ್ನು ಸೇರಿಸಿದ್ರೆ ಅವನ ವ್ಯಕ್ತಿಯ ಜೀವನ ಬದಲಾಗ್ತದೆ, ಅವನಿಂದ ನನ್ನ ಜೀವನ ಬದಲಾಗ್ತದೆ. ಅವನು ಕೂಡ ಕಷ್ಟದ ದಾರಿಯಿಂದ ಹೊರಗಡೆ ಬರ್ತಾನೆ, ನಾನು ಕೂಡ ಆನಂದದಿಂದ ಇರ್ಬೋದು, ಯಾವುದೇ ರೀತಿ ರಿಸ್ಕ್ ಇಲ್ದಲೆ, ಮೋಸ ಇಲ್ದಲೆ ಅವನು ಕೂಡ ಒಳ್ಳೆಯ ಒಂದು ಬ್ಲೆಸ್ಡ್ ಮನಿ ನನಗೆ ಬರುತ್ತೆ ಅಂದರೆ ಯಾಕೆ ಸರ್ ನಾವು ಜನಗಳನ್ನು ಸೇರಿಸುವಂಥ ಕೆಲಸವನ್ನು ಮಾಡಬಾರ್ದು ಅಂತ ಕೇಳಿ. ಅವಾಗ ಅವ್ರಿಗೆ ಅರ್ಥ ಆಗ್ತದೆ, ಓ ಮಾಡ್ಬೋದಲ್ಲ, ಇದು ಒಳ್ಳೆಯ ಉದ್ದೇಶ ಇರ್ತದೆ ಅಂತ ಅರ್ಥ ಆಗ್ತದೆ. ನೆಕ್ಸ್ಟ್ ಥರ್ಡ್ ಬರೋದು, ಐ ಡೋಂಟ್ ಹ್ಯಾವ್ ಟೈಮ್ ಆ್ಯಂಡ್ ಮನಿ. ಜನ ಹೇಳ್ತಾರೆ, ನನ್ನ ಹತ್ರ ಸಮಯ ಇಲ್ಲ ಈ ಬಿಸ್ನೆಸ್ ಮಾಡಲಿಕ್ಕೆ, ನನ್ನ ಹತ್ರ ಹಣ ಇಲ್ಲ. ನಾವೆಲ್ಲ ಪ್ರಾಸ್ಪೆಕ್ಟ್ ಎಲ್ಲ ಕೊಟ್ಬಿಡ್ತೀವಿ, ಎಲ್ಲ ಓಕೆ ಸರ್, ನಿಮ್ಮ ಕಂಪ್ನಿ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ನೀವು ತುಂಬ ಚೆನ್ನಾಗಿದೆ, ಮಾರ್ಕೆಟಿಂಗ್ ಪ್ಲಾನ್ ಎಲ್ಲ ಹೇಳ್ತಾರೆ, ಥ್ಯಾಂಕ್ ಯು ಸರ್ ಅಂತಲೂ ಕೂಡ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಟೈಮ್ ಇಲ್ಲ ಅಂತಾರೆ. ಅದನ್ನು ನಿಮಗೆ ಟೈಮ್ ಬಾಂಡಿಂಗ್ ಗೊತ್ತಿದೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ. ಎಸ್ ಸರ್, ಟೈಮ್ ಇಲ್ಲ. ಹೌದಾ ಸರ್, ಇಷ್ಟು ಕೆಲಸ ಮಾಡ್ತಾರೆ. ಹೌದಾ ಸರ್, ಏನು ಸರ್ ಇದಕ್ಕೆ ಯಾವುದೇ ರೀತಿಯಾದ ಟೈಮು, ಇಷ್ಟೇ ಟೈಮ್ ಬಾಂಡಿಂಗ್ ಇರಬೇಕು, ಇದೇ ಟೈಮಲ್ಲಿ ಮಾಡಬೇಕು, ನೀವು ಆಫೀಸಿಗೆ ಬರಬೇಕು, ಈ ರೀತಿಯಾದ ಟೈಮ್ ಬಾಂಡಿಂಗ್ ಏನಿಲ್ಲ. ನೀವು ನಿಮ್ಮ ಒಂದು ಫ್ರೀ ಟೈಮಲ್ಲಿ ಎನಿ ಟೈಮ್ ನೀವು ಎಲ್ಲಿ ಕೂತಿರ್ತೀರಿ, ಎಲ್ಲಿ ಫ್ರೀ ಇರ್ತೀರಿ, ನೀವು ಒಂದು ಲ್ಯಾಪ್ಟಾಪ್ ಮುಖಾಂತರ, ಮೊಬೈಲ್ ಮುಖಾಂತರ, ನೀವು ನಿಮ್ಗೆ ಗೊತ್ತಿರೋ ಜನಗಳು ಎಲ್ಲಿ ನಾರ್ಮಲಾಗಿ ಮಾತಾಡ್ತೀರಿ, ಅಲ್ಲೇ ನೀವು ಈ ಬಿಸ್ನೆಸ್ಸನ್ನು ಮಾಡ್ಬೋದು. ವೆರಿ ಈಸಿ ಬಿಸ್ನೆಸ್. ನೀವು ಅದಕ್ಕೋಸ್ಕರ ನಿಮ್ಮ ಕೆಲಸ ಬಿಟ್ಟು ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಕೆಲಸ ಮಾಡುವಂಥ ಅಗತ್ಯ ಇಲ್ಲ ಅಂಥೇಳಿ ಅವ್ರಿಗೆ ಅದನ್ನು ಮಂದಟ್ ಮಾಡಿ. ದಿಸ್ ಇಸ್ ಪಾರ್ಟ್ ಟೈಮ್ ಆರ್ ಆಲ್ ಟೈಮ್. ನಿಮಗೆ ಯಾವಾಗ ಎನಿ ಟೈಮ್ ವೀಕ್ಲಿ ಒಂದು ವಾರ ರಜೆ ಇದ್ದರೆ ಆ ದಿನವೇ ನೀವು ಈ ಬಿಸ್ನೆಸ್ಸನ್ನು ಮಾಡ್ಬೋದು. ನೀವೆಲ್ಲಿ ಕೂತಿರ್ತೀರಿ ಆ ದಿನವೇ ಈ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು. ಆ ರೀತಿಯಾಗಿ ಇರ್ತದೆ. ನೆಕ್ಸ್ಟ್ ಬರೋದು ಮನಿ. ಹೇಳ್ಬಿಡ್ತಾನೆ ಸರ್, ಆಯ್ತು ಸರ್, ಎಲ್ಲ ಓಕೆ, ನಾನು ನೋಡ್ತೀನಿ ಸರ್, ನನ್ನ ಹತ್ರ ಇವಾಗ ದುಡ್ಡಿಲ್ಲ ಜಾಯ್ನ್ ಆಗಲಿಕ್ಕೆ, 3,000 ರೂಪಾಯಿ ದುಡ್ಡಿಲ್ಲ, ಅಥವಾ ನೀವು 10,000 ಪ್ಲಾನ್ ಹೇಳಿರ್ತೀರಿ, ಹೇಳ್ತಾರೆ 3,000 ರೂಪಾಯಿ ದುಡ್ಡಿಲ್ಲ ಅಂತ ಹೇಳ್ತಾನೆ. ಓಕೆ, ಅವರಿಗೆ ಫಸ್ಟ್ ನೀವು ಪ್ರಶ್ನೆ ಕೇಳಬೇಕು. ಯಾವಾಗ ಮನಿ ಇಲ್ಲ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ಅವನಿಗೆ ಪ್ರಶ್ನೆ ಕೇಳೋದನ್ನು ಮಾಡಿಬೇಡಿ. ಏನಂತ ಪ್ರಶ್ನೆ ಕೇಳಬೇಕಂದ್ರೆ, ಓಕೆ ಸರ್, ರೈಟ್, ಓಕೆ ಸರ್, ತೊಂದರೆ, ನಿಮ್ಮ ಮನಿ ಮ್ಯಾಟ್ರ್ ಬಿಟ್ಬಿಡಿ ಸರ್, ನಿಮ್ಮ ಮನಿ ಇಲ್ಲ ಅಂದರೆ ಅದ್ರ ಬಗ್ಗೆ ನಾನು ಅದಕ್ಕೆ ಸೊಲ್ಯೂಷನ್ ಇದೆ, ನೀವು ದುಡ್ಡು ಹಾಕದೆ ನಿಮ್ಮ ಹತ್ರ ಇನ್ನೂ ಮನಿ ಇಲ್ಲ ಅಂದರೂ ಕೂಡ ಈ ಬಿಸ್ನೆಸ್ ಮಾಡೋದು ನಾನು ಹೇಳ್ತೀನಿ. ಇದನ್ನು ಬಿಟ್ಟು ಬೇರೆ ಏನಾದರೂ ನಿಮಗೆ ಏನಾದರೂ ಇದೆಯಾ, ಕ್ವಶನ್ಸ್ ಇದೆಯಾ, ಈ ಬಿಸ್ನೆಸ್ ಮಾಡಲಿಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಕೇಳಿ. ಬೇರೆ ಏನಾದ್ರು ಎಕ್ಸ್ಕ್ಯೂಸಸ್ ಇದೆಯಾ ಸರ್? ಹೌದಾ ಸರ್, ಈ ಬಿಸ್ನೆಸ್ ಮಾಡೋಕ್ಕೆ ಯಾಕೆಂತ ಹೇಳಿದ್ರೆ ನೀವು ಮನಿ ಇದೆ, ಅದಕ್ಕೆ ನೀವು ಸೊಲ್ಯೂಷನ್ ಕೊಟ್ಟ ತಕ್ಷಣ ಅವ್ನು ಇನ್ನೊಂದು ಅಬ್ಜೆಕ್ಷನ್ ಇಡ್ತಾನೆ. ಅರ್ಥ? ಅದಕ್ಕೋಸ್ಕರ ನಾವೇನ್ಬೇಕು, ಆಯ್ತು ಸರ್, ಇದನ್ನು ಬಿಟ್ಬಿಡಿ, ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಮನಿ ಇಲ್ಲ, ನಾನು ಅದು ಹೇಗೆ ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಏನು ಮಾಡಬೇಕು, ನಿಮಗೆ ಇದನ್ನು ಬಿಟ್ಟು ಬೇರೆ ಏನಾದರೂ ಕಾರಣ ಇದೆಯಾ ಈ ಬಿಸ್ನೆಸ್? ಇಲ್ಲಪ್ಪ, ಬೇರೆ ಏನೋ ಕಾರಣ ಮಾಡಲ್ಲ, ನಾನು ಈ ಮನಿ ಒಂದಿದ್ರೆ ಈ ಬಿಸ್ನೆಸ್ ಇವತ್ತಿಂದಲೇ ಮಾಡಿ. ನೀವು ಆಮೇಲೆ ಕೇಳಿ, ಬಿಸ್ನೆಸ್ ರೆಡಿ ಇದ್ದೀರಾ ಈ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಅಂತ? ಎಸ್ ಸರ್, ರೆಡಿ ಇದ್ದೀನಿ 100% ಅಂತ ಹೇಳ್ತಾರೆ. ಅವಾಗ ನೀವು ಹೇಳ್ಬಿಡಿ, ಓಕೆ ಸರ್, ನಿಮ್ಮ ಹತ್ರ ಮನಿ ಇಲ್ಲ, ನಾವು ಒಪ್ಕೋತೀರಿ, ನೀವು ಬಿಸ್ನೆಸ್ ಮಾಡೋಕ್ಕೆ ರೆಡಿ ಇದ್ದೀರಿ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಕೆ ನೀವು ರೆಡಿ ಇದ್ದೀರಂದರೆ ನೀವು ವೆರಿ ಸಿಂಪಲ್ ಇಷ್ಟು ಕೆಲಸ ಮಾಡಿ. ನಿಮಗೆ ಗೊತ್ತಿರುವಂಥ ಒಂದು ಲೈಫ್ ಚೇಂಜ್ ಆಗಬೇಕು, ಒಳ್ಳೆ ಕಷ್ಟದಲ್ಲಿರುವಂಥ ಒಂದು ಒಳ್ಳೆ ಲೈಫಲ್ಲಿ ಏನಾದ್ರು ಆಗಬೇಕನ್ನೋ ವ್ಯಕ್ತಿಗಳು ನಿಮ್ಮ ಒಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಆ 20 ವ್ಯಕ್ತಿನ ನನಗೆ ಪರಿಚಯ ಮಾಡಿಕೊಡಿ. ನಾನು ಈ ಒಂದು ಕಾನ್ಸೆಪ್ಟನ್ನು ಅವ್ರ ಹತ್ರ ತೊಗೊಂಡೋಗಿ ಹೇಳ್ತೀನಿ. ಅವರಿಂದ ಬಂದಂಥ ಒಂದು ಬೆನಿಫಿಟನ್ನು ಅವ್ರೇನು ಬಿಸ್ನೆಸ್ ಮಾಡ್ತಾರೆ ಅಥವಾ ಕನ್ಸ್ಯೂಮರ್ ಹತ್ರ ಕರ್ಕೊಂಡೋಗಿ ಅಲ್ಲಿ ಪ್ರಾಡಕ್ಟ್ ಮೂಮೆಂಟ್ ಆಗಿದ್ದ ಹಣದಲ್ಲಿ ನಾನು ನಿಮಗೆ ID ಕ್ರಿಯೇಟ್ ಮಾಡಿಕೊಡ್ತೀನಿ ಅಂತ ಹೇಳಬೇಕು. ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಇಲ್ಲ ಸರ್, ಫ್ರೀ ಜಾಯ್ನಿಂಗ್ ಇದೆ ಬಂದ್ಬಿಡಿ ಅಂತ ನಾವು ಯಾವುದೇ ಕಾರಣಕ್ಕೂ ಕರಿಬಾರ್ದು. ದಟ್ ಈಸ್ ರಾಂಗ್. ಇಲ್ಲಾಂದರೆ ನಾವೇ ದುಡ್ಡು ಹಾಕಿಬಿಟ್ಟು ಹೋಗಿ ಆ ವ್ಯಕ್ತಿನ ಐಡಿಯನ್ನು ಕ್ರಿಯೇಟ್ ಮಾಡಬಾರ್ದು. ದಿಸ್ ಈಸ್ ರಾಂಗ್. ಇದನ್ನು ನೆನ್ಪಿಟ್ಕೋಬೇಕು ನಾವು. ಅರ್ಥ ಆಯ್ತಾ? ಒಂದು ವೇಳೆ ಅವ್ನಿಗೆ ಹೇಳಿ ನಾವು ಫ್ರೀ ಜಾಯ್ನಿಂಗ್ ಆಗಿ ಆಮೇಲೆ ನಾವು ಫ್ರೀ ಜಾಯ್ನಿಂಗ್ ಇದೆಲ್ಲ ಆಮೇಲೆ ನಾವು ದುಡ್ಡು ಹಾಕಿ ತೊಗೊಳ್ತೀವಿ ಅಂತ ಹೇಳ್ತಾರೆ ಕೆಲವರೆಲ್ಲ. ದುಡ್ಡು ಹಾಕಿ ತೊಗೋತೀವಿ, ಆಮೇಲೆ ನಾವು ದುಡ್ಡು ಹಾಕಿ ನಾವು PV ಮಾಡ್ಬೋದಲ್ಲ, ಆಮೇಲೆ ನಾವು 1000 PV ಮಾಡ್ಬೋದಲ್ಲ ಅಂತ ಕೇಳ್ತಾರೆ. ಅವ್ರಿಗೊಂದು ಪ್ರಶ್ನೆ ಕೇಳಿ, ದಿಸ್ ಇಸ್ ನಾಟ್ ಎ ಜಾಬ್. ಬಂದು ಜಾಯ್ನ್ ಆಗಿ ಸೇರಿದ ತಕ್ಷಣ ಸುಮ್ಮನೆ ಎಷ್ಟು ದಿನ ಕೆಲಸ ಮಾಡ್ತೀರಿ, ನೀವು ದುಡ್ಡು ತೊಗೊಳ್ಳೋದು, ದಿಸ್ ಈಸ್ ಎ ಬಿಸ್ನೆಸ್.
ಅವ್ರಿಗೆ ಅರ್ಥ ಮಾಡ್ಕೊಬೇಕು ಇದು ಒಂದು ಬಿಸ್ನೆಸ್ ಅದ, ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮದೇ ಆದ ಒಂದು ಓನ್ ಬಿಸ್ನೆಸ್ಸನ್ನು ತೆರಿತೀರಿ ಅಂತ ಇಟ್ಕೊಳ್ಳಿ, ಜನಗಳಿಗೆ ಈ ಪದಾರ್ಥದ ಬಗ್ಗೆ ಹೇಳ್ತೀರಿ ಅಂತ ಇಟ್ಕೊಳ್ಳಿ. ಕೆಲವ್ರು ಏನು ಮಾಡ್ತಾರೆ, ಪದಾರ್ಥಗಳ ಬಗ್ಗೆ ಹೇಳಿದ ತಕ್ಷಣ ಸರ್ ನಂಗೆ ಒಂದು ಟೀ ಬಾಕ್ಸ್ ಬೇಕು ಕೊಡಿ ಅಂತ ಕೇಳ್ತಾರೆ. ಅವಾಗ ನಮ್ಮ ಹತ್ರ ಇಲ್ಲ ಸರ್ ಕೂತ್ಕೊಂಡಿರಿ, ನಾನು ಸ್ಟಾಕ್ ಪಾಯಿಂಟಿಗೆ ಹೋಗಿ ತರ್ತೀನಿ, ಇಲ್ಲ ಸರ್ ಆನ್ಲೈನ್ ಆರ್ಡರ್ ಹಾಕಿದ್ದೀನಿ ತೊಗೊಂಬಿಟ್ಟು ಬರ್ತೀನಿ, ಇಲ್ಲ ಸರ್ ಪಕ್ಕದ ಮೇಲೆ ನಮ್ಮ ಫ್ರೆಂಡ್ ಹತ್ರ ಇದೆ ತೊಗೊಂಬಿಟ್ಟು ಬರ್ತೀನಿ ಅಂತ ಹೇಗೆ ಅನಿಸ್ಬೇಕು ಸರ್ ಅಂತ ಅವ್ರಿಗೆ ಪ್ರಶ್ನೆ ಕೇಳಿ. ಅದು ಅವ್ರಿಗೆ ಅರ್ಥ ಆಗ್ತದೆ. ಇದು ಈ ರೀತಿ ಅಲ್ಲ. ಬಿಸ್ನೆಸ್ ಅಂತಂದ್ರೆ ಏನು, ನಮ್ಮ ಹತ್ರ ಯಾವಾಗಲೂ ಸೀಡ್ ಸ್ಟಾಕ್ ಇರಬೇಕು. ಕಸ್ಟಮರ್ ಕೇಳಿದ ತಕ್ಷಣ ಪದಾರ್ಥವನ್ನು ಕೊಡಲಿಕ್ಕೆ ನಮ್ಮ ಹತ್ರ ಇರಬೇಕು. ಈಗ ಒಬ್ಬ ಅಂಗಡಿ ತಗೋತಾರೆ ಅಥವಾ ಅಂಗಡಿ ತಗೋದು ನಮ್ಮಲ್ಲಿ ಅಂಗಡಿಯಲ್ಲಿ ಬರ್ತಾರೆ, ಸಕ್ಕರೆ ಇಲ್ಲ ಸರ್ ಪಕ್ಕದ ನಾನು ಸಕ್ಕರೆ ತಂದು ಕೊಡ್ತೀನಿ ಅಂದರೆ ಏನು ಅನ್ಕೋಬೋದು. ಅದೇ ರೀತಿ ಆ ವ್ಯಕ್ತಿಗೆ ಮಂದಟ್ಟು ಮಾಡಬೇಕು. ಯಾಕೆ ನಾವು 3000 PVನ ಅಲ್ಲ ಒಂದು 3000 ರೂಪಾಯಿ ಪ್ರಾಡಕ್ಟನ್ನು ತೊಗೊಂಡು 1000 PV ಒಟ್ಟಿಗೆ ಜಾಯ್ನ್ ಯಾಕೆ ಆಗಬೇಕು ಅನ್ನೋದನ್ನ ಅರ್ಥ ಮಾಡಬೇಕು. ದಿಸ್ ಈಸ್ ಬಿಸ್ನೆಸ್ ಸರ್, ಯು ಆರ್ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್. ನಿಮ್ಮ ಹತ್ರ ಪದಾರ್ಥನೇ ಇಲ್ದೇ ನೀವು ಜನಗಳಿಗೆ ಯಾವ ರೀತಿ ಮಾತಾಡ್ತೀರಿ, ನೀವು ತಿಂದಲೇ ಜನಗಳಿಗೆ ಯಾವ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇದೆ ಸರ್? ಅದು ಯಾರು ಒಪ್ಕೋತಾರ ನಾವು ಹೇಳಿದ ತಕ್ಷಣವೇ? ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಹತ್ರ ಅದಿರುವಂಥದ್ದು. ಆಮೇಲೆ ನೀವು ಹೇಳಿ, ನಿಮ್ಮ ಜನಗಳನ್ನು ನೀವು ತೋರಿಸಿ, ನಾ ಜನಗಳಿಗೋಸ್ಕರ ನಿಮಗೆ ಅಕಸ್ಮಾತ್ ಈ ವ್ಯಕ್ತಿ ಕೆಲಸ ಮಾಡಲಿಲ್ಲ ಅಂದರೂ ಆ 10 ಜನದಲ್ಲಿ ಒಂದು 2-3 ಜನ ನಮಗೆ ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ, ನೆಟ್ವರ್ಕಲ್ಲಿ ಸಿಗ್ತಾರೆ. ನಾವು ರೆಫರೆನ್ಸ್ ತೊಗೊಳ್ಳೋದನ್ನು ಕಲಿಬೇಕು. ಯಾಕೆಂದರೆ ಆ ವ್ಯಕ್ತಿ ಮಾಡದೇ ಇರ್ಬೋದು, ಆ ವ್ಯಕ್ತಿಯಿಂದ ಇರೋ 10 ಜನ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಬರ್ಬೋದು, ಅವ್ರ ಹತ್ರ ಹಣ ಇರ್ಬೋದು. ಒಂದು 10 ಜನ ಜಾಯ್ನ್ ಆಯ್ತಂದ್ರೆ ಆಟೋಮೆಟಿಕ್ಲಿ ಅದರಲ್ಲಿ ಬರುವಂಥ ಬೋನಸ್ ಆಗಿರ್ಬೋದು, ಒಂದು 10 ಜನದ ಪ್ರಾಡಕ್ಟ್ ಕೊಟ್ಟಿರೋದ್ರಲ್ಲಿ ಇವರಿಗೆ ನೀವು ಈಸಿಯಾಗಿ ಐಡಿಯಾನ ಕ್ರಿಯೇಟ್ ಮಾಡಿ ಕೊಡ್ಬೋದು. ಯಾಕೆಂದರೆ ಇವಾಗ ಕನ್ಸ್ಯೂಮರ್ ಅಲ್ಲ, ನಾವು ಪ್ರಾಸ್ಪೆಕ್ಟ್ ಮಾಡೋಕ್ಕೆ ಹೋಗ್ತೀವಿ, ಇವಾಗ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ. ಓಕೆ, ಎಷ್ಟೋ ಜನ ಈಗ ಪ್ರಾಡಕ್ಟ್ ಮೂಮೆಂಟ್ ಮಾಡೋಕ್ಕೆ ಹೋದಾಗ ಹಣ ಇಲ್ಲ ಅಂತ ಹೇಳ್ತಾರೆ, ನಮಗೆ ಇಷ್ಟೊಂದು ಪದಾರ್ಥ ತಗೊಳ್ಳೋಕ್ಕೆ ಹಣ ಇಲ್ಲ ಅಂತ ಹೇಳ್ತಾರೆ. ಅವಾಗ ನೀವೇನು ಹೇಳಬೇಕು ಅಂತ ಹೇಳಿದ್ರೆ, ಹಣ ಇವತ್ತು ದಟ್ ಈಸ್ ನಾಟ್, ತುಂಬ ಈಸಿ ವೇಯಲ್ಲಿ ನೀವು ಅದಕ್ಕೆ ಹೇಳ್ಬೇಕು. ಎಲ್ಲೂ ಏನು ಮಾಡ್ತೀವಿ, MRP ರೇಟಲ್ಲೇ ಮಾರಾಟ ಮಾಡೋದ್ರಲ್ಲಿ ಮುಂದಾಗ್ಬಿಡ್ತೀವಿ ನಾವು. ಅವ್ರು MRP ಪ್ರೈಸಲ್ಲೇ ಮಾರಾಟ ಮಾಡೋದು, ಇದನ್ನೇ ಪದಾರ್ಥ ತೊಗೋಬೇಕು ಅಂತೇಳಿ ನಮ್ಮ ಮನೋಭಾವ ಇರ್ತದೆ. ಯಾವುದೇ ಕಾರಣಕ್ಕೂ ಅದು ಮಾಡಬಾರ್ದು. ಓಕೆ, ನಿಮ್ಮ ಹತ್ರ ಮನಿ ಇಲ್ಲ ಅಂದರೆ ಸರ್ ನಾನು ಈಸಿ ವೇ ಇದೆ, ಕಂಪ್ನಿ ನಿಮಗೊಂದು ಅವಕಾಶ ಬಂದು ಅದ್ರ ಬಗ್ಗೆ ವರಿ ಮಾಡಬೇಡಿ ಸರ್. ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ನೀವು ಫ್ರೀಯಾಗಿ ಪದಾರ್ಥ ಏನಾದರೂ ಸಿಗೋದಾದರೆ ನೀವು 100% ಈ ಪದಾರ್ಥವನ್ನು ಯೂಸ್ ಮಾಡ್ತೀರಾ ಅಂತ ಕೇಳಿ. ಎಸ್ ಆರಾಮಾಗಿ ಯೂಸ್ ಮಾಡ್ಬೋದು ಸರ್, ಅದರಲ್ಲಿ ಏನು ತೊಂದರೆ ಅಂತ. ಇದು ರೈಟ್, ನಾವೆಲ್ಲ ಕೇಳ್ತಾ ಇರುವಂಥದ್ದು ಅಲ್ವಾ. ಎಲ್ಲರಿಗೂ ಫ್ರೀಯಾಗಿ ಕೊಟ್ಟರೆ ಯಾರು ಬಿಡ್ತಾರೆ? ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ಆಯಿತು, ನಮ್ಮ ಟೀ ಕುಡ್ಲಿಕ್ಕೆ ರೆಡಿ ಇದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು ಸರ್, ಫ್ರೀಯಾಗಿ ಕೊಟ್ಟರೆ ಯೂಸ್ ಮಾಡಲ್ಲ, ಅದೆಲ್ಲ ಸಾಧ್ಯ ಇಲ್ಲ ಬಿಡಿ ಸರ್ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾರೆ. ಇಲ್ಲ ಸರ್, 100% ನಿಮಗೆ ಈ ಪದಾರ್ಥವನ್ನು ಫ್ರೀಯಾಗಿ ಯೂಸ್ ಮಾಡುವಂಥ ಅವಕಾಶ ನಮ್ಮ ಕಂಪನಿಯಲ್ಲಿ ಇದೆ. ಯಾವ ರೀತಿ? ಆವಾಗ ನೀವು ಕನ್ಸ್ಯೂಮರ್ ಬಿಸ್ನೆಸ್ ಪ್ಲಾನ್ ಕೊಡಬೇಕು. ಇದುವರೆಗೂ ಗೊತ್ತಿಲ್ಲ, ನಾವು ಬಿಸ್ನೆಸ್ ಪ್ಲಾನಿಗೆ ಮಾತ್ರ ಮಾರ್ಕೆಟಿಂಗ್ ಪ್ಲಾನ್ ಕೊಡ್ತೀವಿ. ನಾವು ಹೇಳೋದಂದರೆ ನಾವು ಕನ್ಸ್ಯೂಮರ್ ಬಿಸ್ನೆಸ್ ಪ್ಲಾನ್ ಏನು ಅಥವಾ ಮಾರ್ಕೆಟಿಂಗ್ ಪ್ಲಾನ್ ಏನು ಅಂತ ಹೇಳಿದ್ರೆ, ಸರ್ ನೀವು ಒಂದು ಟೀ ಡಬ್ಬ ಕುಡಿಬೇಕಂದ್ರೆ ವೆರಿ ಈಸಿ ಸರ್. ನಿಮಗೆ ಗೊತ್ತಿರೋ 5 ಜನಕ್ಕೆ ಮಂತಲ್ಲಿ ಈ ಟೀ ಡಬ್ಬವನ್ನು ಪ್ರಮೋಟ್ ಮಾಡಿ, ಆ ಜನದ ಒಂದು 20 ಕಸ್ಟಮರ್ ಲೀಸ್ಟ್ ಕೊಡಿ, ನಾನು ಜನಗಳ ಹತ್ರ ಹೋಗಿ ಮಾತಾಡ್ತೀನಿ. ಅದನ್ನು ನಿಮ್ಗೆ, ಯಾಕೆಂದರೆ ಇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇರ್ತದೆ. ನಿಮಗೆ ಇಲ್ಲಿ ವಸ್ತು ಇಷ್ಟಕ್ಕೆ ತಯಾರಾದ ಇಷ್ಟ ಆಗುತ್ತೆ. ಯಾರು ಅದನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹಾರ್ಟ್ಲಿ ವ್ಯಕ್ತಿ ಶೇರ್ ಮಾಡ್ತಾರೋ ಅವರಿಗೆ 70% ಹಣವನ್ನು ಕಂಪ್ನಿ ವಾಪಸ್ ಕೊಡ್ತದೆ, ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತದೆ. ನಿಮಗೊಂದು ಹೆಲ್ತ್ ಕಾರ್ಡ್ ಸಿಗ್ತದೆ, ನಿಮಗೆ ಡಿಸ್ಕೌಂಟ್ ಸಿಗ್ತದೆ, ಮತ್ತು ನಿಮಗೆ ಈ ಥರ ಪಾಯಿಂಟ್ ಆ್ಯಡ್ ಆದಾಗ PV ಬಂದಾಗ ನಿಮಗೆ ಕ್ಯಾಶ್ ಬ್ಯಾಕ್ ರಿಬಿಟ್ ಕೂಡ ಸಿಗ್ತದೆ. ನೀವು ಒಂದು 5 ಜನಕ್ಕೆ ಮಾಡಿದ್ರೆ 85 ರೂಪಾಯಿ ನೋಡಿ MRP ಡಿಫ್ರೆನ್ಸ್ ಟೀ ಇದೆ. ಒಂದು 5 ಜನಕ್ಕೆ ಮಾಡಿದ್ರೆ ಆಟೋಮೆಟಿಕ್ಲಿ ಟೀ ಡಬ್ಬ ಫ್ರೀ ಆಯಿತು, ಬಿಂದಾಸ ಕುಡಿತಾರೆ ಪ್ರತಿಯೊಬ್ಬರು. ಅದ್ರ ಜೊತೆಗೆ ನಮಗೆ ಎಕ್ಸ್ಟ್ರಾ ರೆಫರೆನ್ಸ್ ಕಸ್ಟಮರ್ ಸಿಗ್ತಾರೆ. ಅವನಿಗೂ ಖುಷಿ ಆಯಿತು, ವ್ಯಕ್ತಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಪದಾರ್ಥ ಯೂಸ್ ಮಾಡ್ತಾರೆ, ಒಂದು ಸ್ಪಿರ್ಲಿನ ಯೂಸ್ ಮಾಡಬೇಕು. ಒಂದು 5 ಜನಕ್ಕೆ ಈ ಸ್ಪಿರ್ಲಿನವನ್ನು ಪ್ರಮೋಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಸ್ಪಿರ್ಲಿನಸ್ ಫ್ರೀ, ಆರಾಮಾಗಿ ಯೂಸ್ ಮಾಡ್ತಾರೆ. ಒಂದು ಸೋಪ್ ಯೂಸ್ ಮಾಡ್ತಾನೆ, 5 ಜನಕ್ಕೆ ಇದನ್ನು ಪ್ರಮೋಟ್ ಮಾಡಿ ಸರ್, ಜನ ಕೊಡಿ ಸರ್, ನಾನು ಅವ್ರ ಹತ್ರ ಮಾತಾಡ್ತೀನಿ, ಇದನ್ನು ಅವ್ರಿಗೆ ಏನು ಕ್ವಶನ್ಸ್ ಇದೆ ನಾನು ಹ್ಯಾಂಡಲ್ ಮಾಡ್ತೀನಿ, ನಾನು ಪದಾರ್ಥವನ್ನು ತಲುಪಿಸ್ತೀನಿ, ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಪದಾರ್ಥ ಬರ್ತದೆ, ಮತ್ತು ಎಕ್ಸ್ಟ್ರಾ ಕ್ಯಾಶ್ ಬೆನಿಫಿಟ್ ಕೂಡ ಬರ್ತದೆ. ಈ ಥರ ಅವಕಾಶ ಇದೆಯಾ, ನಮಗೆ ಗೊತ್ತೇ ಇಲ್ಲ ಅಂತ. ಯಾಕೆಂದರೆ ಎಷ್ಟೋ ಜನ ಇವತ್ತು ಬೇರೆ ಬೇರೆ ಈ ಮೆಡ್ ಪ್ಲಸ್ ಅಂಗಡಿಗಳಲ್ಲಿ, ಬೇರೆ ಬೇರೆ ಸೂಪರ್ ಮಾರ್ಕೆಟ್ಗಳಲ್ಲಿ ಇಷ್ಟು 1000 ರೂಪೀಸಿಗೆ ಇಷ್ಟು ಡಿಸ್ಕೌಂಟ್ಸ್ ಅವೆಲ್ಲ ತೊಗೊಂಡು ಬಂದು ಅಭ್ಯಾಸ ಇರ್ತದೆ. ನಮ್ಮ ಜನ ಫಸ್ಟ್ ಆಫರ್ಸ್ಗಳಿಗೆ ಕಡಿಮೆ ದುಡ್ಡು ಎಲ್ಲ ಆಗ್ತದೆ ಅದನ್ನು ಫೋಕಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಮನಿ ಇಲ್ಲ ಅಂದಂಥ ಕಸ್ಟಮರ್ಗೆ ನಾವು ಕಸ್ಟಮರ್ ಪ್ಲಾನ್ ಕೊಡೋದನ್ನು ಅಭ್ಯಾಸ ಮಾಡ್ಕೋಬೇಕು, ರೆಫರೆನ್ಸ್ ತೊಗೋಬೇಕು. ಯಾಕೆಂದರೆ ಆ 5 ಕಸ್ಟಮರಿಂದ ಒಬ್ಬ ವ್ಯಾಲ್ಯೂಯಬಲ್ ಕಸ್ಟಮರ್ ನಮಗೆ ಸಿಗ್ತಾನೆ. ಹಾಗಾಗಿ ರೆಫರೆನ್ಸ್ ತೊಗೊಳ್ಳೋದನ್ನು ಮರಿಬೋದು. ಅವಾಗ ಕಸ್ಟಮರ್ಗೆ ಇದು ಫ್ರೀ ಆಯಿತು, ಜೊತೆಗೆ ನಮಗೆ 10-20 ಎಕ್ಸ್ಟ್ರಾ ಕಸ್ಟಮರ್ ಸಿಗ್ತಾರೆ, ನಮ್ಮ ಬಿಸ್ನೆಸ್ ಆಟೋಮೆಟಿಕ್ಲಿ ಡೆವಲಪ್ಮೆಂಟ್ ಆಗ್ತದೆ. ಓಕೆ, ಈ ಸೆಷನ್ ಇನ್ನೊಂದು 3 ಮಿನಿಟ್ಸಲ್ಲಿ ಎಂಡ್ ಆಗ್ತದೆ. ಎಲ್ಲರೂ ಕೂಡ ಓಕೆ, ಇಲ್ಲಿಗೆ ನಾನು ಇವತ್ತಿನ ಒಂದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಇಲ್ಲಿನ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಒಂದೇ ಸೆಷನಲ್ಲಿ ಮುಗಿಯುವಂಥದ್ದಲ್ಲ, ಮೊದಲೇ ಹೇಳಿದ್ದೆ. ಸೆಕೆಂಡ್ ಪಾರ್ಟಲ್ಲಿ ನಾನು ಇನ್ನು ಉಳಿದಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೀನಿ. ಯಾರಿಗಾದರೂ ಕೂಡ ಈ ಒಂದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ಕ್ವಶನ್ಸ್ ಇದ್ದರೆ ಅಥವಾ ಫೀಡ್ಬ್ಯಾಕ್ ಇದ್ದರೆ ನೀವು ನನಗೆ ತಿಳಿಸ್ಬೋದು. ಇನ್ನೊಂದು 2 ಮಿನಿಟ್ಸ್ ಇದೆ, ಬೇಕಾದರೆ ರೀಜಾಯಿನ್ ಮಾಡಿಕೊಂಡು ನೀವು ತಿಳಿಸಿ. ಜೊತೆಯಲ್ಲಿ ನಿಮಗೆ ಏನೇ ಬೇರೆ ರೀತಿಯಾದ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬಂದರೆ ನನ್ನ ಮೊಬೈಲ್ ನಂಬರ್ ವಾಟ್ಸಪ್ಗೆ 9449628993ಗೆ ನೀವು ನಿಮ್ಮ ಪ್ರಶ್ನೆ, ನೀವು ಫೀಲ್ಡಿಗೆ ಹೋದಾಗ ಬರುವಂಥ ಅಬ್ಜೆಕ್ಷನ್ಸ್ಗಳನ್ನ ಟೈಪ್ ಮಾಡಿ ಹಾಕಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ಜನಗಳನ್ನ ಹ್ಯಾಂಡಲ್ ಮಾಡೋದ್ರ ಮುಖಾಂತರ ನಾನು ಸಕ್ಸಸ್ ಪಡಿಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಷ್ಟು ಮಟ್ಟಿಗೆ ತಿಳಿಸ್ತೀನಿ. ಜೊತೆಗೆ ನಿಮ್ಮ ಯಾರಿಗೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬಂದರೆ
ಬಂದೇನಪ್ಪ ನಿಮ್ಮ ಸ್ಪಾನ್ಸರು ಆ್ಯಕ್ಟಿವ್ ಲೈನ್ ಆಫ್ ಸ್ಪಾನ್ಸರ್ ಹತ್ರ ಕೂತ್ಕೊಂಡು ಫಸ್ಟ್ ಈ ಥರ ಕೇಳಿದ್ರು, ಸರ್ ಇದಕ್ಕೆ ನಾನು ಏನು ಹೇಳಬೇಕು ಅಂತ ಬಂದು ನಮಗೆ ಕ್ವಶನ್ ಕೇಳಬೇಕು. ಎಷ್ಟೋ ಜನ ಈ ಕ್ವಶನ್ ಕೇಳೋದಿಲ್ಲ. ಈ ಥರ ಪ್ರಾಬ್ಲಮ್ ಆಗಿದೆ, ಇದಕ್ಕೆ ನಾವು ಏನು ಮಾಡಬೇಕಂತ ಕೇಳಿದಾಗ ಮಾತ್ರ ನೀವು ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಅದನ್ನು ಕೇಳಿದಾಗ, ಪ್ರಾಸ್ಪೆಕ್ಟ್ ಮಾಡಿದಾಗ, ಹೋಮ್ ಮೀಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಿ. ತುಂಬ ಈಸಿಯಾಗಿ ಈ ಒಂದು ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾ, ಎಲ್ಲರೂ ಕೂಡ ತುಂಬ ತಾಳ್ಮೆಯಿಂದ ಇವತ್ತಿನ ಸೆಷನನ್ನು ಕೂತ್ಕೊಂಡು ಕೇಳಿದಿರಿ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗನ್ನು ಮಾಡೋದನ್ನ ಪ್ರತಿಯೊಬ್ಬರು ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಸಕ್ಸಸ್ ಕಾಣಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. ಗೋ ಕ್ರೌನ್. ಥ್ಯಾಂಕ್ ಯು ಒನ್ ಆಲ್. ಗುಡ್ ಮಾರ್ನಿಂಗ್ DXN. ಓಕೆ, ಪ್ರತಿಯೊಬ್ಬರಿಗೂ ನಾನು ಅನ್ಮ್ಯೂಟ್ ಮಾಡ್ತೀನಿ. ಒಂದು ನಿಮಿಷ. ಓಕೆ, ಆಲ್ ಅನ್ಮ್ಯೂಟ್ ಇದೆ. ಯಾರಾದರೂ ಮಾತಾಡೋರು ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು. ಗುಡ್ ಮಾರ್ನಿಂಗ್ ಶಶಿಕುಮಾರ್. ಓಕೆ, ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ, ಹೇಳಿ. ಸರ್, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ತುಂಬಾ ಸವಿಸ್ತಾರವಾಗಿ